ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 996 ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿನಾಂಕ 8ರಿಂದ 10ನೇ ನವೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಎರಡನೇ ಬುಟುಗ ಅವರ ಆಳ್ವಿಕೆಯ 10ನೇ ಶತಮಾನದ ಹೊಸದಾಗಿ ಪತ್ತೆಯಾದ ಶಾಸನವು ಯಾವ ದೇವಾಲಯದಲ್ಲಿ ಕಂಡುಬಂದಿದೆ? A newly discovered 10th century inscription from the reign of Butuga II was found at which temple? So ಇತ್ತೀಚೆಗೆ ಒಂದು ದೇವಸ್ಥಾನದಲ್ಲಿ 10ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನ ಅಥವಾ ಇನ್ಸ್ಕ್ರಿಪ್ಷನ್ ನಮಗೆ ಸಿಕ್ಕಿರುತ್ತೆ. ಆ ಒಂದು ಇನ್ಸ್ಕ್ರಿಪ್ಷನ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ ಬುಟುಗ II ಅಥವಾ ಎರಡನೇ ಬುಟುಗ ಇವರಿಗೆ ಸಂಬಂಧಪಟ್ಟಿದ್ದು. ಇದು ಯಾವ ದೇವಸ್ಥಾನದಲ್ಲಿ ಇತ್ತೀಚೆಗೆ ಪತ್ತೆಯಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾಲಿಂಗೇಶ್ವರ ಟೆಂಪಲ್ನಲ್ಲಿ ಇದು ಪತ್ತೆಯಾಗಿರುತ್ತೆ. ಹಾಗಿದ್ರೆ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಏನನ್ನ ಬರೆಯಲಾಗಿದೆ, ಸೊ ಅದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇನ್ಸ್ಕ್ರಿಪ್ಷನ್ ಡೇಟಿಂಗ್ ಟು ಗಂಗಾ ಡೈನಾಸ್ಟಿ ಫೌಂಡ್ ಆನ್ ಔಟ್ಸ್ಕರ್ಟ್ಸ್ ಆಫ್ ಮೈಸೂರು. ಸೊ ಮೈಸೂರಿನ ಹೊರವಲಯದಲ್ಲಿ ಗಂಗಾ ರಾಜವಂಶಕ್ಕೆ ಸೇರಿರ್ತಕ್ಕಂಥ ಶಾಸನ ಈಗ ದೊರೆತಿರುತ್ತೆ. ಅದು ಯಾವ ರಾಜವಂಶಕ್ಕೆ ಸೇರಿದ್ದು, ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಮಾಹಿತಿ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು 10th ಸೆಂಚುರಿ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ, ಅಂದ್ರೆ 10ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಸೊ ಈ ಶಾಸನ ಗಂಗಾ ರೂಲರ್ ಆಗಿರ್ತಕ್ಕಂಥ ಎರಡನೇ ಬುಟುಗ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ಸೊ ಇದನ್ನ ಮಹಾಲಿಂಗೇಶ್ವರ ಟೆಂಪಲ್ ಇನ್ ಮೈಸೂರು, ಸೊ ಮೈಸೂರಿನ ಬಳಿ ಇರ್ತಕ್ಕಂಥ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪತ್ತೆಯಾಗಿರ್ತಕ್ಕಂಥ ಶಾಸನವಾಗಿರುತ್ತೆ. ಸೊ ಇದು 948 ADಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ, ಇನ್ಸ್ಕ್ರೈಬ್ಡ್ ಇನ್ ಕನ್ನಡ ಸ್ಕ್ರಿಪ್ಟ್. ಸೊ ಆ ಒಂದು ಶಾಸನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಭಾಷೆ ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಮಾಹಿತಿಯ ಶಾಸನ ಈಗ ಮೈಸೂರಿನ ದೇವಾಲಯದ ಬಳಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಶಾಸನ ಏನಿದೆ ಇದು ಯಾವ ರೂಲರ್ ಅಥವಾ ದೊರೆಗೆ ಸಂಬಂಧಪಟ್ಟಿದ್ದು ಅಂತ ನಾವು ನೋಡೋದಾದ್ರೆ ಬುಟುಗ II ಅಥವಾ ಎರಡನೇ ಬುಟುಗ ಅಂತ ಹೇಳ್ತೇವೆ. ಸೊ ಇವರು ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಅಥವಾ ಪಶ್ಚಿಮ ಗಂಗಾ ರಾಜವಂಶಕ್ಕೆ ಸೇರಿರ್ತಕ್ಕಂಥ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಈ ಒಂದು ಶಾಸನದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಶಾಸನದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಯಾರು ಅಂದ್ರೆ ಅವರನ್ನ ನಾವು ಮಾರೆಮ್ಮ ಅಂತ ಹೇಳ್ತೇವೆ. ಸೊ ಮಾರೆಮ್ಮ ಅಂದ್ರೆ ಬಾಡಿ ಗಾರ್ಡ್ ಆಫ್ ಬುಟುಗ II. ಸೊ ಬುಟುಗ II ಯಾರಿರ್ತಾರೆ, ಸೊ ಇವರ ಅಂಗರಕ್ಷಕರ ಹೆಸರನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಅಂಗರಕ್ಷಕನ ಹೆಸರನ್ನ ಮಾರೆಮ್ಮ ಅಂತ ಉಲ್ಲೇಖ ಮಾಡಲಾಗಿರುತ್ತೆ. ಇನ್ನೊಂದು ವಿಜಾಕೇತ ಗೌಡ ಅಂತ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಅವರನ್ನ ನಾವು ವಿಲೇಜ್ ಚೀಫ್ ಅಥವಾ ಗ್ರಾಮದ ಮುಖ್ಯಸ್ಥ, ಇವರ ಇಬ್ಬರು ಹೆಸರುಗಳನ್ನ ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇದರ ಜೊತೆಗೆ ಇರ್ತಕ್ಕಂಥ ಇನ್ನೊಂದು ಮಾಹಿತಿ ಏನು ಅಂದ್ರೆ likely records a tax-free donation of a garden to temple and its management entrusted to the village chief. ಅಂದ್ರೆ ಆ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ ದೇವಾಲಯಕ್ಕೆ ಒಂದು ಉದ್ಯಾನವನವನ್ನ ಅವರು ತೆರಿಗೆ ರಹಿತವಾಗಿ ದೇಣಿಗೆಯಾಗಿ ನೀಡಲಾಗಿರುತ್ತೆ. ಅಂದ್ರೆ ಒಂದು ಪಾರ್ಕ್ ಅನ್ನ ಟೆಂಪಲ್ಗೆ ಯಾವುದೇ ರೀತಿಯ ತೆರಿಗೆಯನ್ನ ತೆಗೆದುಕೊಳ್ಳದೆ ಒಂದು ದೇಣಿಗೆಯಾಗಿ ನೀಡಲಾಗಿರುತ್ತೆ. ಮತ್ತೆ ಅದರ ನಿರ್ವಹಣೆಯನ್ನ ಮಾಡಲಿಕ್ಕೆ ಗ್ರಾಮದ ಮುಖ್ಯಸ್ಥನಿಗೆ ವಹಿಸಲಾಗಿರುತ್ತೆ. ಸೊ ಇಷ್ಟು ಮಾಹಿತಿಯನ್ನ ನಾವು ಇನ್ಸ್ಕ್ರಿಪ್ಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಈಗ ನಾವು ವೆಸ್ಟರ್ನ್ ಗಂಗಾ ಅಥವಾ ಪಶ್ಚಿಮ ಗಂಗರ ಬಗ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರು ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಒಂದು ಡೈನಾಸ್ಟಿ ಆಗಿರುತ್ತೆ. ಸೊ ಇದು 350 CE ಇಂದ 1000 CE ನಡುವೆ ದಕ್ಷಿಣ ಭಾರತದ ಪ್ರಾಂತ್ಯಗಳಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ಒಂದು ರಾಜವಂಶವನ್ನ ನಾವು ಪಶ್ಚಿಮ ಗಂಗಾ ರಾಜವಂಶ ಅಂತ ಹೇಳ್ತೇವೆ. ಸೊ ಪ್ಲೇಯಿಂಗ್ ಅ ಪಿವಟಲ್ ರೋಲ್ ಇನ್ ಕರ್ನಾಟಕಸ್ ಅರ್ಲಿ ಮೆಡಿವಲ್ ಹಿಸ್ಟ್ರಿ, ಅಂದ್ರೆ ನಮ್ಮ ಕರ್ನಾಟಕದ ಆರಂಭಿಕ ಮಧ್ಯಕಾಲೀನ ಒಂದು ಇತಿಹಾಸ ಏನಿರುತ್ತೆ ಆ ಒಂದು ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ಡೈನಾಸ್ಟಿ ಆಗಿರುತ್ತೆ. ಸೊ ಇವರು ಜೈನಿಸಮ್ ಅನ್ನ ಪೋಷಣೆ ಮಾಡ್ತಾರೆ, ಟೆಂಪಲ್ ಆರ್ಕಿಟೆಕ್ಚರ್ ಅಂದ್ರೆ ದೇವಸ್ಥಾನಗಳ ವಾಸ್ತುಶಿಲ್ಪವನ್ನ ಪೋಷಣೆ ಮಾಡ್ತಾರೆ. ಅದ್ರ ಜೊತೆಗೆ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಅಥವಾ ಕನ್ನಡದ
ಕನ್ನಡದ ಶಾಸನಗಳನ್ನ ಅವರು ಹೊರಡಿಸಿರ್ತಕ್ಕಂಥ ಒಂದು ಡೈನಾಸ್ಟಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ರೀಜನ್ ಅಂದ್ರೆ ಎಕ್ಸಾಕ್ಟ್ಲಿ ದಕ್ಷಿಣ ಭಾರತದಲ್ಲಿ ಯಾವ ಪ್ರಾಂತ್ಯದಲ್ಲಿ ಇವರು ಹೆಚ್ಚಾಗಿ ಆಳ್ವಿಕೆಯನ್ನ ನಡೆಸಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಅದನ್ನ ನಾವು ಗಂಗಾವಾಡಿ ಅಂತ ಹೇಳ್ತೇವೆ. ಸೊ ಈಗ ನಾವು ಮಾಡರ್ನ್ ಸದರ್ನ್ ಕರ್ನಾಟಕ ಅಂದ್ರೆ ಆಧುನಿಕ ಯುಗದಲ್ಲಿ ದಕ್ಷಿಣ ಕರ್ನಾಟಕ ಭಾಗ ಏನಿದೆ ಸೊ ಅದನ್ನ ಗಂಗಾವಾಡಿ ಅಂತ ಕರೀತಾ ಇದ್ರು. ಸೊ ಅಲ್ಲಿ ಪ್ರಮುಖವಾಗಿ ಇವರು ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇವರ ರಾಜಧಾನಿಗಳು ಯಾವುದು ಅಂತ ಕೇಳಿದಾಗ, ಕ್ಯಾಪಿಟಲ್ಸ್ ಯಾವುದು ಅಂತ ಕೇಳಿದಾಗ ಇನಿಷಿಯಲಿ ಆರಂಭದಲ್ಲಿ ಕೋಲಾರವನ್ನ ಕ್ಯಾಪಿಟಲ್ ಸಿಟಿ ಮಾಡ್ಕೊಂಡಿರ್ತಾರೆ. ಸೊ ಲೇಟರ್ ಮತ್ತೆ ತದನಂತರದಲ್ಲಿ ತಲಕಾಡನ್ನ ಇವರು ರಾಜಧಾನಿಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ತಾರೆ. ಸೊ ಇವರ ಟೈಮ್ ಲೈನ್ ಅನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇವರ ಪೊಲಿಟಿಕಲ್ ಸ್ಟೇಟಸ್ ಹೇಗಿತ್ತು, ರಾಜಕೀಯ ಸ್ಥಾನಮಾನ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಸೊ ದೇವರ್ ಆಕ್ಚುಲಿ ಸಬಾರ್ಡಿನೇಟ್ಸ್ ಅಂದ್ರೆ ಇವರ ಒಂದು ಆಳ್ವಿಕೆ ಏನಿರುತ್ತೆ ಅದು ಅಧೀನ ರೀತಿಯ ಒಂದು ಆಳ್ವಿಕೆಯನ್ನ ಮಾಡಿರ್ತಾರೆ. ಯಾರ ಅಧೀನರಾಗಿದ್ದರು ಇವರು ಅಂತ ನಾವು ನೋಡೋದಾದ್ರೆ ಪಲ್ಲವರ ಅಧೀನರಾಗಿರ್ತಾರೆ, ಚಾಲುಕ್ಯರು ಮತ್ತೆ ಲೇಟರ್ ರಾಷ್ಟ್ರಕೂಟ ಯಾರಿರ್ತಾರೆ ಸೊ ಇವರ ಅಧೀನರಾಗಿ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥವರಾಗಿ ನಾವು ಇವರನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಪ್ರಾಮಿನೆಂಟ್ ರೂಲರ್ಸ್ ಯಾರ್ಯಾರು ಅಂದ್ರೆ ಇವರ ಈ ಒಂದು ಡೈನಾಸ್ಟಿಯ ಪ್ರಮುಖ ರಾಜರುಗಳು ಯಾರ್ಯಾರು ಅಂತ ನಾವು ನೋಡೋದಾದ್ರೆ ಮೊದಲನೇದು ಕೊಂಗನಿ ವರ್ಮನ್. ಸೊ ಕೊಂಗನಿ ವರ್ಮನ್ ರವರು 350ರಿಂದ 370 CE ವರೆಗೂ ಆಳ್ವಿಕೆಯನ್ನು ನಡೆಸ್ತಾರೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಫೌಂಡರ್ ಆಫ್ ದಿ ಡೈನಾಸ್ಟಿ ಅಂದ್ರೆ ಈ ಒಂದು ರಾಜವಂಶವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಸೊ ಇವರಿಗೆ ಸಲ್ಲುತ್ತೆ. ಸೊ ಎರಡನೇ ಅವರನ್ನ ನಾವು ದುರ್ವಿನೀತ ಅಂತ ಹೇಳ್ತೇವೆ. ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಇವರ ಬಗ್ಗೆ ಕೇಳಿರಲಾಗಿರುತ್ತೆ. 529 ಮತ್ತೆ 579 CE ಮಧ್ಯದಲ್ಲಿ ಅವರು ಆಳ್ವಿಕೆಯನ್ನು ನಡೆಸ್ತಾರೆ. ಸೊ ಇವರ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಸಾಹಿತ್ಯ ಮತ್ತು ಜೈನ ಧರ್ಮವನ್ನ ಅವರು ಪೋಷಣೆ ಮಾಡ್ತಾರೆ. ಅಂದ್ರೆ ಪ್ಯಾಟರ್ನೇಜ್ ಆಫ್ ಲಿಟ್ರೇಚರ್ ಮತ್ತೆ ಜೈನಿಸಮ್ ಅನ್ನ ಪೋಷಣೆ ಮಾಡಿರ್ತಕ್ಕಂಥ ರಾಜ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಶ್ರೀ ಪುರುಷ ಅಂತ ಬರ್ತಾರೆ. ಸೊ ಇವರು 726ರಿಂದ 788 CE ಮಧ್ಯದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಸ್ಟ್ರೆಂಥನ್ಡ್ ಮಿಲಿಟರಿ ಅಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಇವರ ಒಂದು ಸಮಯದಲ್ಲಿ ಮಿಲಿಟರಿ ಮತ್ತೆ ಆಡಳಿತವನ್ನ ಇವರು ಬಲಗೊಳಿಸಿರ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡ್ತಾರೆ. ಸೊ ಅದಾದ್ಮೇಲೆ ನಾವಿವತ್ತು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎರಡನೇ ಬುಟ್ಟುಗ. ಸೊ ಇವರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 938ರಿಂದ 961 CE ಮಧ್ಯದಲ್ಲಿ ಅವರು ಆಳ್ವಿಕೆಯನ್ನ ನಡೆಸ್ತಾರೆ. ಸೊ ಈಸ್ ನೋನ್ ಫ್ರಮ್ ರೀಸೆಂಟ್ ಮೈಸೂರ್ ಇನ್ಸ್ಕ್ರಿಪ್ಷನ್. ಸೊ ಇತ್ತೀಚೆಗೆ ಪತ್ತೆ ಆಗಿರ್ತಕ್ಕಂಥ ಮೈಸೂರಿನ ಶಾಸನದಲ್ಲೂ ಕೂಡ ಸೊ ಇವರ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇವರ ಒಂದು ಕಲ್ಚರಲ್ ಮತ್ತೆ ರಿಲಿಜಿಯಸ್ ಕಾಂಟ್ರಿಬ್ಯೂಷನ್ಸ್ ಏನು, ಸಾಂಸ್ಕೃತಿಕ ಮತ್ತೆ ಧಾರ್ಮಿಕ ಕೊಡುಗೆಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲು ಅವರ ರಿಲಿಜಿಯನ್ ಅನ್ನ ನಾವು ನೋಡೋಣ. ಯಾವ ಧರ್ಮವನ್ನ ಅವರು ಪ್ರಾಥಮಿಕವಾಗಿ ಅವರು ಪ್ಯಾಟ್ರನೈಸ್ ಮಾಡ್ತಾ ಇದ್ರು ಅಂತ ನಾವು ನೋಡೋದಾದ್ರೆ ಪ್ರೈಮರಿಲಿ ಜೈನಿಸಮ್ ಅಂದ್ರೆ ಪ್ರಾಥಮಿಕವಾಗಿ ಜೈನ ಧರ್ಮವನ್ನ ಅವರು ಪೋಷಣೆ ಮಾಡ್ತಾರೆ ವಿತ್ ಸಪೋರ್ಟ್ ಫಾರ್ ಶೈವಿಸಮ್ ಮತ್ತೆ ವೈಷ್ಣವಿಸಮ್. ಅದರ ಜೊತೆಗೆ ಶೈವ ಮತ್ತು ವೈಷ್ಣವ ಧರ್ಮಕ್ಕೂ ಕೂಡ ಬೆಂಬಲವನ್ನ ನೀಡಿರ್ತಕ್ಕಂಥ ಒಂದು ಸಮಯ ಅದಾಗಿರುತ್ತೆ. ಅಂಡ್ ಅವರು ಯಾವ ಯಾವ ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜಸ್ ಗಳನ್ನ ಉತ್ತೇಜನ ಮಾಡಿದರು ಅಂತ ನಾವಿಲ್ಲಿ ನೋಡೋದಾದ್ರೆ ಪ್ರಮೋಟೆಡ್ ಕನ್ನಡ ಅಂಡ್ ಸಾಂಸ್ಕ್ರಿಟ್ ಇನ್ ಇನ್ಸ್ಕ್ರಿಪ್ಷನ್ಸ್. ಅಂದ್ರೆ ಆ ಒಂದು ಶಾಸನಗಳು ಏನಿರ್ತವೆ ಅದರಲ್ಲಿ ಕನ್ನಡ ಭಾಷೆ ಮತ್ತೆ ಸಂಸ್ಕೃತ ಭಾಷೆಯನ್ನ ಬಳಸಿಕೊಳ್ಳಿಕ್ಕೆ ಹೆಚ್ಚಿನ ಉತ್ತೇಜನವನ್ನ ನೀಡಲಾಗಿರುತ್ತೆ. ಸೊ ಈಗ ಸಿಕ್ಕಿರ್ತಕ್ಕಂಥ ಶಾಸನ ಕೂಡ ಕನ್ನಡ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಹಾಗಿದ್ರೆ ಇವರ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಇತ್ತೀಚಿನ ಪರೀಕ್ಷೆಗಳಲ್ಲಿ ಈ ಆರ್ಕಿಟೆಕ್ಚರ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇವರು ಕಾಂಟ್ರಿಬ್ಯೂಟೆಡ್ ಟು ಅರ್ಲಿ ದ್ರವಿಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂದ್ರೆ ಆರಂಭಿಕ ಈ ದ್ರಾವಿಡ ದೇವಾಲಯ ವಾಸ್ತುಶಿಲ್ಪ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಕೊಡುಗೆಯನ್ನ ಇವರ ಸಮಯದಲ್ಲಿ ನೀಡಲಾಗಿರುತ್ತೆ. ಸಪೋರ್ಟೆಡ್ ಜೈನ್ ಮಾನ್ಯುಮೆಂಟ್ಸ್ ಲೈಕ್ ಶ್ರವಣ ಬೆಳಗೋಳ. ಸೊ ಶ್ರವಣ ಬೆಳಗೋಳದಂತಹ ಜೈನ ಸ್ಮಾರಕಗಳ ಸ್ಥಾಪನೆಗೂ ಕೂಡ ಇವರು ಬೆಂಬಲವನ್ನ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಯೂಸ್ಡ್ ಇನ್ಸ್ಕ್ರಿಪ್ಷನ್ಸ್ ಟು ರೆಕಾರ್ಡ್ ಲ್ಯಾಂಡ್ ಗ್ರಾಂಟ್ಸ್ ಅಂಡ್ ಟೆಂಪಲ್ ಡೊನೇಷನ್ಸ್. ಅಂದ್ರೆ ಅವರು ಯಾವ ಯಾವ ಭೂಮಿಯನ್ನ ಯಾರ್ಯಾರಿಗೆ ಮಂಜೂರು ಮಾಡಿರ್ತಾರೆ ಅದರ ಜೊತೆಗೆ ಈ ದೇವಾಲಯಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಏನಿರುತ್ತೆ ಸೊ ಇದನ್ನ ಒಂದು ರೆಕಾರ್ಡ್ ಅಥವಾ ಒಂದು ದಾಖಲೆಗಳನ್ನ ಮೇಂಟೈನ್ ಮಾಡುವ ಸಲುವಾಗಿ ಅವರು ಇನ್ಸ್ಕ್ರಿಪ್ಷನ್ಸ್ ಅಥವಾ ಶಾಸನಗಳನ್ನ ಬರೀತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ನೋಡಿರ್ತಕ್ಕಂಥ ಒಂದು ಶಾಸನ ಕೂಡ ಒಂದು ದೇವಸ್ಥಾನಕ್ಕೆ ಅವರು ಉದ್ಯಾನವನವನ್ನ ತೆರಿಗೆ ರಹಿತವಾಗಿ ಏನ್ ಡೊನೇಟ್ ಮಾಡಿರ್ತಾರೆ ಸೊ ಅದರ ಉಲ್ಲೇಖವನ್ನ ನಾವು ಶಾಸನದ ರೂಪದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಅವರ ಅಡ್ಮಿನಿಸ್ಟ್ರೇಟಿವ್ ಫೀಚರ್ಸ್ ಹೇಗಿತ್ತು, ಆಡಳಿತಾತ್ಮಕ ಲಕ್ಷಣಗಳು ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಸೊ ಇದು ಫ್ಯೂಡಲ್ ಸ್ಟ್ರಕ್ಚರ್ ಅಂದ್ರೆ ಉಳಿಗ ಮಾನ್ಯ ರಚನೆಯನ್ನ ಅವರು ಹೊಂದಿರ್ತಾರೆ.
ಸೊ ಗೌಡಾಸ್ ಅಂತ ಅವರು ಅಪಾಯಿಂಟ್ ಮಾಡ್ತಾರೆ. ಗೌಡಾಸ್ ಅನ್ನ ನಾವು ವಿಲೇಜ್ ಚೀಫ್ಸ್ ಅಥವಾ ಗ್ರಾಮದ ಮುಖ್ಯಸ್ಥರು ಅಂತ ಹೇಳ್ಬೋದಾಗಿರುತ್ತೆ. ಸೊ ದೇ ಪ್ಲೇಡ್ ಕೀ ರೋಲ್ ಇನ್ ಲೋಕಲ್ ಗವರ್ನೆನ್ಸ್, ಅಂದ್ರೆ ಈ ಒಂದು ಸ್ಥಳೀಯ ಆಡಳಿತ ಏನಿರುತ್ತೆ ಸೊ ಅದನ್ನ ನೋಡಿಕೊಳ್ಳುವಲ್ಲಿ ಈ ಗೌಂಡರು ಅಂತಕ್ಕಂಥವ್ರು ಹೆಚ್ಚಿನ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈಗ ನಾವು ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಗಂಗಾಸ್ ಇವರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ನೋಡೋಣ. ಮೊದಲನೇದು ರೀಜನ್. ಸೊ ವೆಸ್ಟರ್ನ್ ಗಂಗಾಸ್ ಬಂದು ಕರ್ನಾಟಕ ಗಂಗಾವಾಡಿಯಲ್ಲಿ ಅವರ ಆಳ್ವಿಕೆಯನ್ನ ಹೆಚ್ಚಾಗಿ ಅವರು ಮಾಡ್ತಾರೆ. ಸೊ ಈಸ್ಟರ್ನ್ ಗಂಗಾಸ್ ಬಂದಾಗ ಅವರು ಒಡಿಶಾ ಕಳಿಂಗಾದಲ್ಲಿ ಅವರ ಆಳ್ವಿಕೆಯನ್ನ ಹೆಚ್ಚಾಗಿ ಮಾಡ್ತಾರೆ. ಸೊ ಇವರ ಒಂದು ಯುಗ ಅವಧಿ ಯಾವ್ದಿತ್ತು ಅಂದ್ರೆ 350ರಿಂದ 1000 CE ಮಧ್ಯದಲ್ಲಿ ವೆಸ್ಟರ್ನ್ ಗಂಗಾಸ್ ಆಳ್ವಿಕೆಯನ್ನ ನಡೆಸ್ತಾರೆ. 1028ರಿಂದ 1435ರ ಮಧ್ಯದಲ್ಲಿ ಈಸ್ಟರ್ನ್ ಗಂಗಾಸ್ ರವರು ತಮ್ಮ ಆಳ್ವಿಕೆಯನ್ನ ನಡೆಸಿರ್ತಾರೆ. ಸೊ ಇನ್ನು ರಿಲಿಜಿಯನ್ ಬಂದಾಗ ವೆಸ್ಟರ್ನ್ ಗಂಗಾಸ್ ರಿಲಿಜಿಯನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಜೈನಿಸಂ ಮತ್ತೆ ಹಿಂದೂಯಿಸಂ ಅನ್ನ ಅವರು ಫಾಲೋ ಮಾಡ್ತಾರೆ. ಸೊ ಈಗ ಈಸ್ಟರ್ನ್ ಗಂಗಾ ಬಂದಾಗ ಅವರು ಹಿಂದೂಯಿಸಂ ಅಥವಾ ವೈಷ್ಣವಿಸಂ ಅನ್ನ ಹೆಚ್ಚಾಗಿ ಪೋಷಣೆ ಮಾಡಿರ್ತಕ್ಕಂಥ ಒಂದು ಡೈನಾಸ್ಟಿ ಆಗಿರುತ್ತೆ. ಸೊ ಇನ್ನು ಅವರ ರಾಜಧಾನಿಗಳು ಅಥವಾ ಕ್ಯಾಪಿಟಲ್ ಸಿಟೀಸ್ ಬಂದಾಗ ವೆಸ್ಟರ್ನ್ ಗಂಗಾ ಮೊದಲು ಕೋಲಾರ ಇರುತ್ತೆ, ಕೋಲಾರದಿಂದ ಅವರು ತಲಕಾಡಿಗೆ ಅದನ್ನ ಬದಲಾವಣೆ ಮಾಡ್ತಾರೆ. ಬಟ್ ಈಸ್ಟರ್ನ್ ಗಂಗಾ ಒಂದೇ ಕ್ಯಾಪಿಟಲ್ ಸಿಟಿಯನ್ನ ಮೇಂಟೈನ್ ಮಾಡ್ತಾರೆ. ಸೊ ಅದನ್ನ ನಾವು ಕಳಿಂಗ ನಗರ ಅಂತ ಹೇಳ್ತೇವೆ. ಅದಾದ್ಮೇಲೆ ಅವರ ನೋಟಬಲ್ ಮಾನ್ಯುಮೆಂಟ್ಸ್ ಅಥವಾ ಗಮನಾರ್ಹವಾದ ಸ್ಮಾರಕಗಳು ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಶ್ರವಣ ಬೆಳಗೋಳ. ಸೊ ಇದು ವೆಸ್ಟರ್ನ್ ಗಂಗಾಸ್ಗೆ ಸಂಬಂಧಪಟ್ಟಂತೆ. ಸೊ ಜಗನ್ನಾಥ ಟೆಂಪಲ್ ಪೂರಿಯಲ್ಲಿರ್ತಕ್ಕಂಥ ಈ ಒಂದು ಜಗನ್ನಾಥ ದೇವಸ್ಥಾನ ಏನಿರುತ್ತೆ ಸೊ ಅದು ಈ ಒಂದು ಈಸ್ಟರ್ನ್ ಗಂಗಾ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸ್ಮಾರಕವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಅಮೆರಿಕದ ಮಧ್ಯಸ್ಥಿಕೆಯ ಉಪಕ್ರಮದ ಸಾಂಕೇತಿಕ ವಿಸ್ತರಣೆಯನ್ನು ಗುರುತಿಸುವ ಮೂಲಕ ಇಸ್ರೇಲ್ ಜೊತೆಗಿನ ಅಬ್ರಹಾಂ ಒಪ್ಪಂದಗಳಿಗೆ ಯಾವ ದೇಶ ಸೇರಲಿದೆ? ಸೊ ವಿಚ್ ಕಂಟ್ರಿ ಇಸ್ ಸೆಟ್ ಟು ಜಾಯಿನ್ ಅಬ್ರಹಾಂ ಅಕಾರ್ಡ್ ವಿತ್ ಇಸ್ರೇಲ್, ಮಾರ್ಕಿಂಗ್ ಅ ಸಿಂಬಾಲಿಕ್ ಎಕ್ಸ್ಪ್ಯಾನ್ಷನ್ ಆಫ್ ದಿ US ಬ್ರೋಕರ್ಡ್ ಇನಿಷಿಯೇಟಿವ್. ಸೊ ನಾನು ಈಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಒಂದು ಒಪ್ಪಂದವನ್ನ ನಾವು ಅಬ್ರಹಾಂ ಅಕಾರ್ಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಬ್ರಹಾಂ ಅಕಾರ್ಡ್ ಅಂತಕ್ಕಂಥದ್ದು ಇಸ್ರೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದರ ಮಧ್ಯಸ್ಥಿಕೆಯನ್ನ ವಹಿಸ್ತಕ್ಕಂಥವರು ಯುನೈಟೆಡ್ ಸ್ಟೇಟ್ಸ್ ಮಧ್ಯಸ್ಥಿಕೆಯಲ್ಲಿ ಆಗ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದವನ್ನ ನಾವು ಅಬ್ರಹಾಂ ಅಕಾರ್ಡ್ ಅಂತ ಹೇಳ್ತೇವೆ. ಅದರ ಮೀನಿಂಗ್ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಅಬ್ರಹಾಂ ಅಕಾರ್ಡ್ಗೆ ಈಗ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಜಾಯಿನ್ ಆಗ್ತಾ ಇದೆ ಅಥವಾ ಈ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ. ಆ ಒಂದು ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ ರಾಷ್ಟ್ರವನ್ನ ನಾವು ಕಜಕಿಸ್ತಾನ್ ಅಂತ ಹೇಳ್ತೇವೆ. ಸೊ ಕಜಕಿಸ್ತಾನ್ ಟು ಜಾಯಿನ್ ಅಬ್ರಹಾಂ ಅಕಾರ್ಡ್ ವಿತ್ ಇಸ್ರೇಲ್, ಇಸ್ರೇಲ್ನೊಂದಿಗೆ ಅಬ್ರಹಾಂ ಒಪ್ಪಂದಕ್ಕೆ ಸೇರಿಕೊಳ್ಳಲಿರುವ ಹೊಸ ಟು ದಿ ಅಪ್ಡೇಟ್ ನಾವು. ಸೊ ಈಗ ಕಜಕಿಸ್ತಾನ್ ಜಾಯಿನ್ ಆಗ್ತಾ ಇರ್ತಕ್ಕಂಥ ಅಕಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬ್ರಹಾಂ ಅಕಾರ್ಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದವನ್ನ ಯಾವ ರಾಷ್ಟ್ರದೊಂದಿಗೆ ಮಾಡಿಕೊಳ್ಳಲಾಗುತ್ತೆ ಅಂದ್ರೆ ಇಸ್ರೇಲ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತೆ. ಸೊ ಇದೊಂದು US ಬ್ರೋಕರ್ಡ್ ನಾರ್ಮಲೈಸೇಷನ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ US ಮಧ್ಯಸ್ಥಿಕೆಯನ್ನ ವಹಿಸುವಂತಹ ಸಾಮಾನ್ಯೀಕರಣ ಸಾಂಕೇತಿಕ ವಿಸ್ತರಣೆಯನ್ನ ಸೂಚಿಸ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಕಜಕಿಸ್ತಾನ್ ಅಂತಕ್ಕಂಥದ್ದು ಜಿಯೋಗ್ರಫಿಕಲಿ ಡಿಸ್ಟೆಂಟ್ ಫ್ರಮ್ ಇಸ್ರೇಲ್. ಸೊ ಕಜಕಿಸ್ತಾನ್ಗೂ ಇಸ್ರೇಲ್ಗೂ ಭೌಗೋಳಿಕವಾಗಿ ಬಹಳ ದೂರವನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಟ್ ಇಸ್ ನಾಟ್ ದಿ ಪಾರ್ಟ್ ಆಫ್ ಮಿಡಲ್ ಈಸ್ಟ್. ಸೊ ಅದು ಮಿಡಲ್ ಈಸ್ಟ್ ನ ಪಾರ್ಟ್ ಆಗಿರೋದಿಲ್ಲ. ಸೊ ಯು ಕ್ಯಾನ್ ಸಿ ಇನ್ ದ ಮ್ಯಾಪ್. ಸೊ ಕಜಕಿಸ್ತಾನವನ್ನ ನಾವು ಸೆಂಟ್ರಲ್ ಏಷ್ಯಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಸ್ರೇಲ್ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಸಣ್ಣದಾದ ರಾಷ್ಟ್ರವಾಗಿರುತ್ತೆ. ಭೌಗೋಳಿಕವಾಗಿ ಯಾವುದೇ ರೀತಿಯ ಕನೆಕ್ಟ್ ಇಲ್ಲದಿದ್ದರೂ ಕೂಡ ಸೊ ಈ ಒಂದು ಒಪ್ಪಂದಕ್ಕೆ ಸೇರಿಕೊಳ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರ ಇದಾಗಿರುತ್ತೆ. ಸೊ ಇಟ್ಸ್ ಇನ್ಕ್ಲೂಷನ್ ಬ್ರಾಡನ್ಸ್ ದಿ ಸ್ಕೋಪ್ ಆಫ್ ಅಬ್ರಹಾಂ ಅಕಾರ್ಡ್ ಬಿಯಾಂಡ್ ಅರಬ್ ಸ್ಟೇಟ್ಸ್ ಟು ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಇನ್ ಸೆಂಟ್ರಲ್ ಏಷ್ಯಾ. ಅಂದ್ರೆ ಈ ಒಂದು ಈ ಒಂದು ಒಪ್ಪಂದ ಏನಾಗ್ತಾ ಇದೆ, ಅಬ್ರಹಾಂ ಒಪ್ಪಂದ ಇವಾಗ ಏನಾಗ್ತಾ ಇದೆ, ಈ ಒಂದು ಸೇರ್ಪಡೆ ಅಂದ್ರೆ ಕಜಕಿಸ್ತಾನ್ ಈ ಒಂದು ಒಪ್ಪಂದಕ್ಕೆ ಸೇರ್ಪಡೆಗೊಳ್ತಾ ಇರ್ತಕ್ಕಂಥದ್ದು ಅರಬ್ ರಾಜ್ಯಗಳನ್ನು ಮೀರಿ, ರಾಜ್ಯಗಳು ಅಂದ್ರೆ ರಾಷ್ಟ್ರಗಳನ್ನ ಮೀರಿ ಮಧ್ಯ ಏಷ್ಯಾದ ಮುಸ್ಲಿಂ ಬಹುಸಂಖ್ಯಾತ ದೇಶಗಳಿಗೆ ಈ ಒಂದು ಅಬ್ರಹಾಂ ಒಪ್ಪಂದವನ್ನ ಎಕ್ಸ್ಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು
ನೋಡ್ಬೋದಾಗಿರುತ್ತೆ. ಇನ್ ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ ಮುಸ್ಲಿಂ ರಾಷ್ಟ್ರಗಳೇನಿರ್ತವೆ ಸೊ ಅದನ್ನು ಕೂಡ ಈ ಒಂದು ಅಬ್ರಹಾಂ ಅಕಾರ್ಡ್ಗೆ ಸೇರಿಕೊಳಿಸ್ತಕ್ಕಂಥ ಒಂದು ಪ್ರಯತ್ನವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಫಾರ್ ಇಸ್ರೇಲ್ಗೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ ಡಿಪ್ಲೊಮ್ಯಾಟಿಕ್ ಫುಟ್ ಪ್ರಿಂಟ್ ಇಂಟು ಸೆಂಟ್ರಲ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾಗೆ ತನ್ನ ರಾಜತಾಂತ್ರಿಕ ಸಂಬಂಧಗಳನ್ನ ಈ ಒಂದು ಒಪ್ಪಂದದ ಮುಖಾಂತರ ಹೆಚ್ಚು ಮಾಡ್ತಕ್ಕಂಥ ಒಂದು ಅವಕಾಶ ಈ ರಾಷ್ಟ್ರಕ್ಕೆ ಸಿಗುತ್ತೆ. ಸೊ ಫಾರ್ ಯುಎಸ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ರಿವೈವ್ಸ್ ಮೊಮೆಂಟಮ್ ರೀಇನ್ಫೋರ್ಸಿಂಗ್ ಇಟ್ಸ್ ಲೆಗೆಸಿ ಅಂಡ್ ಇನ್ಫ್ಲೂಯೆನ್ಸ್ ಇನ್ ಮುಸ್ಲಿಂ ಮೆಜಾರಿಟಿ ನೇಷನ್ಸ್ ಅಂದ್ರೆ ಈ ಮುಸ್ಲಿಮರು ಪ್ರಬಲರಾಗಿರ್ತಕ್ಕಂಥ ಅಥವಾ ಬಹುಸಂಖ್ಯಾತರಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅದರ ಪರಂಪರೆ ಮತ್ತೆ ಪ್ರಭಾವವನ್ನ ಬಲಪಡಿಸುವ ಮೂಲಕ ಈ ಅಮೆರಿಕ ಅಂತಕ್ಕಂಥದ್ದು ತನ್ನ ಒಪ್ಪಂದಗಳಿಗೆ ವೇಗವನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥ ಒಂದು ಬೆನಿಫಿಟ್ ಅನ್ನ ಯುಎಸ್ ಈ ಒಂದು ಬೆನಿಫಿಟ್ ನ ರೂಪದಲ್ಲಿ ನೋಡ್ತಾ ಇದೆ. ಈಗ ಅಬ್ರಹಾಂ ಅಕಾರ್ಡ್ಸ್ ಅಂದ್ರೆ ಏನು, ಅಬ್ರಹಾಂ ಒಪ್ಪಂದಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಯುಎಸ್ ಬ್ರೋಕರ್ಡ್ ಅಗ್ರಿಮೆಂಟ್ ಆಗಿರುತ್ತೆ. ಅಂದ್ರೆ ಯುಎಸ್ ನಿಂದ ಒಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಒಂದು ಒಪ್ಪಂದಗಳಿದಾಗಿರುತ್ತೆ. ಸೊ ಟು ನಾರ್ಮಲೈಸ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬಿಟ್ವೀನ್ ಇಸ್ರೇಲ್ ಅಂಡ್ ಸೆವೆರಲ್ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸ್ ಸ್ಟಾರ್ಟಿಂಗ್ ಇನ್ 2020 2020ರಿಂದ ಪ್ರಾರಂಭವಾಗಿ ಇಸ್ರೇಲ್ ಮತ್ತೆ ಮುಸ್ಲಿಂ ಬಹುಸಂಖ್ಯಾತರನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳೊಂದಿಗೆ ಒಂದು ಸಾಮಾನ್ಯೀಕರಣ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬ್ರಹಾಂ ಒಪ್ಪಂದಗಳು ಅಂತ ಕರಿತೇವೆ. ಸೊ they represent major shift in Middle Eastern geopolitics by fostering cooperation beyond the traditional Arab-Israel divide. ಅಂದ್ರೆ ಈ ಒಂದು ಅರಬ್ ಮತ್ತೆ ಇಸ್ರೇಲ್ನ ಒಂದು ವ್ಯತ್ಯಾಸ ಏನಿರುತ್ತೆ ಅಥವಾ ಒಂದು ಡಿವೈಡ್ ಏನಿರುತ್ತೆ ಆ ಡಿವಿಷನ್ ಅನ್ನ ಬ್ರೇಕ್ ಮಾಡ್ತಕ್ಕಂಥ ಉದ್ದೇಶ, ಇದನ್ನೇ ನಾವು ಹೇಳ್ತಕ್ಕಂಥದ್ದು ನಾರ್ಮಲೈಸೇಷನ್ ಅಂತ ಕರಿತೇವೆ. ನಾರ್ಮಲೈಸೇಷನ್ ಅಂದ್ರೆ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಅಂತರ ಏನಿರುತ್ತೆ ಆ ಅಂತರವನ್ನ ಬ್ರೇಕ್ ಮಾಡಿ ಈ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಯುಎಸ್ ಬ್ರೋಕರ್ಡ್ ಅಗ್ರಿಮೆಂಟ್ಸ್ ಅಥವಾ ಅಕಾರ್ಡ್ಸ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಮೊದಲು ಪ್ರಾರಂಭ ಮಾಡಿದ್ದು ಯಾವಾಗ ಅಂದ್ರೆ ಸೆಪ್ಟೆಂಬರ್ 15, 2020ರಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ಈ ಒಂದು ಅಬ್ರಹಾಂ ಅಕಾರ್ಡ್ಸ್ ಅನ್ನ ಮೊದಲು ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದನ್ನ ಯುನೈಟೆಡ್ ಸ್ಟೇಟ್ಸ್ ನ ಪ್ರೆಸಿಡೆಂಟ್ ಆಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಇವರ ಒಂದು ಮುಖ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದಗಳನ್ನ ಮಾಡಲಾಗುತ್ತೆ. ಸೊ ಕೋರ್ ಪರ್ಪಸ್ ಏನು, ಈ ಒಂದು ಅಬ್ರಹಾಂ ಅಕಾರ್ಡ್ಸ್ ಗಳನ್ನ ಮಾಡುವ ಪ್ರಮುಖ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂದ್ರೆ ರಾಜತಾಂತ್ರಿಕ ಸಂಬಂಧಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಬಿಟ್ವೀನ್ ಇಸ್ರೇಲ್ ಅಂಡ್ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್. ಸೊ ಇಸ್ರೇಲ್ ಮತ್ತೆ ಈ ಒಂದು ಒಪ್ಪಂದದಲ್ಲಿ ಭಾಗವಹಿಸುವ ರಾಷ್ಟ್ರಗಳ ನಡುವೆ ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಎಂಬಸಿಸ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ರಾಯಭಾರಿ ಕಚೇರಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಟ್ರೇಡ್ ಅಥವಾ ವ್ಯಾಪಾರದ ಸಂಬಂಧಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಟೂರಿಸಂ ಅಥವಾ ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎಲ್ಲದರ ಜೊತೆಗೆ ಈ ಸೆಕ್ಯೂರಿಟಿ ಕೋಆಪರೇಷನ್ ಅಂದ್ರೆ ಭದ್ರತೆಯಲ್ಲಿ ಸಹಕಾರವನ್ನ ಹೆಚ್ಚು ಮಾಡುವ ಉದ್ದೇಶಗಳಿಂದ ಸೊ ಈ ಒಂದು ಅಬ್ರಹಾಂ ಅಕಾರ್ಡ್ಗಳನ್ನ ಮಾಡಲಾಗುತ್ತೆ. ಹಾಗಿದ್ರೆ ಯಾವ್ಯಾವ ಕಂಟ್ರೀಸ್ ಯಾವ ವರ್ಷದಲ್ಲಿ ಈ ಒಂದು ಅಬ್ರಹಾಂ ಅಕಾರ್ಡ್ಸ್ಗೆ ಸೇರಿಕೊಂಡಿದೆ ಅಂತ ನಾವು ನೋಡೋದಾದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೆಪ್ಟೆಂಬರ್ 2020ರಲ್ಲಿ ಸೇರಿಕೊಂಡಿರುತ್ತೆ. ಸೊ ಇದು ಗಲ್ಫ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಟ್ ಇಸ್ ದ ಫಸ್ಟ್ ಗಲ್ಫ್ ಸ್ಟೇಟ್ ಟು ನಾರ್ಮಲೈಸ್ ಟೈಸ್ ಟೆಕ್ಸ್ ಅಂಡ್ ಟೂರಿಸಂ ಡೀಲ್ಸ್ ಅಂದ್ರೆ ಇಸ್ರೇಲ್ನ ಜೊತೆಗೆ ಈ ಟೆಕ್ನಾಲಜಿ ಅದ್ರ ಜೊತೆಗೆ ಒಪ್ಪಂದಗಳು ಮತ್ತೆ ಪ್ರವಾಸೋದ್ಯಮದ ಒಂದು ಒಪ್ಪಂದಗಳನ್ನ ಮಾಡಿಕೊಂಡಿರ್ತಕ್ಕಂಥ ಮೊದಲ ಗಲ್ಫ್ ರಾಷ್ಟ್ರ ಅಂತ ನಾವು UAE ಅನ್ನ ಹೇಳ್ಬೋದಾಗಿರುತ್ತೆ. ಸೊ ಎರಡನೇದು ಬೆಹ್ರನ್, ಇದು ಸೆಪ್ಟೆಂಬರ್ 2020ರಲ್ಲಿಯೇ ಗಲ್ಫ್ ಪ್ರಾಂತ್ಯದಿಂದ ಇದು ಅಬ್ರಹಾಂ ಅಕಾರ್ಡ್ಸ್ಗೆ ಸೇರಿಕೊಂಡಿರುತ್ತೆ. ಸ್ಟ್ರಾಟಜಿಕ್ ನೇವಲ್ ಲೊಕೇಶನ್ಸ್ ಮತ್ತೆ ಇಂಟರ್ಫೇತ್ ಔಟ್ರೀಚ್ ಅಂದ್ರೆ ಆಯಕಟ್ಟಿನ ನೌಕಾ ಸ್ಥಳಗಳು ಮತ್ತೆ ಇಂಟರ್ಫೇತ್ ಔಟ್ರೀಚ್ ಅನ್ನ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಬೆಹ್ರನ್ ಕೂಡ ಈ ಒಂದು ಅಬ್ರಹಾಂ ಅಕಾರ್ಡ್ಗೆ ಸೇರಿಕೊಂಡಿರುತ್ತೆ. ಸೊ ಇನ್ನು ಸೂಡಾನ್ ಜನವರಿ 2021ರಲ್ಲಿ ಇದು ನಾರ್ತ್ ಆಫ್ರಿಕಾ ಅಥವಾ ಉತ್ತರ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಪೋಸ್ಟ್ ರೆವಲ್ಯೂಷನ್ ಡಿಪ್ಲೊಮೆಸಿ UN ಸ್ಯಾಂಕ್ಷನ್ಸ್ ಲಿಫ್ಟೆಡ್ ಅಂದ್ರೆ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿರುವ ಕಾರಣದಿಂದ ಅಮೆರಿಕಾದ ಒಂದು ಸ್ಯಾಂಕ್ಷನ್ಸ್ ಅಥವಾ ನಿರ್ಬಂಧಗಳೇನಿರುತ್ತೆ ಆ ನಿರ್ಬಂಧಗಳನ್ನ ತೆರವುಗೊಳಿಸಿರ್ತಕ್ಕಂಥದ್ದು ಏನು ಸುಡಾನ್ಗೆ ಆಗಿರ್ತಕ್ಕಂಥ ಬೆನಿಫಿಟ್ ಆಗಿರುತ್ತೆ. ಇನ್ನು ಮೊರಾಕೋ ಡಿಸೆಂಬರ್ 2020ರಲ್ಲಿ ಸೇರ್ಕೊಂಡಿರುತ್ತೆ. ಸೊ ಇದು ಕೂಡ ನಾರ್ತ್ ಆಫ್ರಿಕನ್ ಕಂಟ್ರಿ ಆಗಿರುತ್ತೆ.
ಕಲ್ಚರಲ್ ಟೈಸ್ ಆಗಿರುತ್ತೆ, ಅಂದರೆ ಸಾಂಸ್ಕೃತಿಕ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತಾರೆ. US ರೆಕಗ್ನೈಸ್ಡ್ ವೆಸ್ಟರ್ನ್ ಸಹಾರಾ ಕ್ಲೇಮ್. ಸೊ ಈ ಒಂದು ಪಶ್ಚಿಮ ಸಹಾರದ ಹಕ್ಕನ್ನು ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, ಸೊ ಅದನ್ನ US ಗುರುತಿಸಿರ್ತಕ್ಕಂಥದ್ದು ಈ ಒಂದು ಒಪ್ಪಂದಕ್ಕೆ ಸೇರಿಕೊಂಡ ನಂತರ ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಇನ್ನು ಕೊಸಾವೋ ಇದು 2021ರಲ್ಲಿ ಇದು ಯುರೋಪಿಯನ್ ಭಾಗದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಟ್ ಈಸ್ ಫಸ್ಟ್ ಮುಸ್ಲಿಂ ಮೆಜಾರಿಟಿ ಯುರೋಪಿಯನ್ ಕಂಟ್ರಿ ಟು ರೆಕಗ್ನೈಸ್ ಇಸ್ರೇಲ್. ಸೊ ಇಸ್ರೇಲ್ ಅನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮುಸ್ಲಿಂ ಬಹುಸಂಖ್ಯಾತವಾಗಿರ್ತಕ್ಕಂಥ ಯುರೋಪಿಯನ್ ರಾಷ್ಟ್ರ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಅಂಡ್ ಕಜಕಿಸ್ತಾನ್ ಈಗ 2025ರಲ್ಲಿ ಸೆಂಟ್ರಲ್ ಏಷ್ಯನ್ ಕಂಟ್ರಿ ಆಗಿರುತ್ತೆ. ಸಿಂಬಾಲಿಕ್ ಇನ್ಕ್ಲೂಷನ್ ಡಿಪ್ಲೊಮ್ಯಾಟಿಕ್ ಟೈಸ್ ಸಿನ್ಸ್ 1992, ಅಂದ್ರೆ ಅವರು 1992ರಿಂದನೇ ರಾಜತಾಂತ್ರಿಕ ಸಂಬಂಧಗಳನ್ನ ಆಲ್ರೆಡಿ ಹೊಂದಿರ್ತಾರೆ. ಬಟ್ ಈಗ ಒಂದು ಸಾಂಕೇತಿಕವಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದನ್ನ ಸೊ ಈ ಒಂದು ಒಪ್ಪಂದದ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಹೊಸ ಭೂಕಂಪನ ಸಂಶೋಧನೆಯು ಭಾರತೀಯ ಟೆಕ್ಟೋನಿಕ್ ಪ್ಲೇಟ್ ಹಿಮಾಲಯದ ಕೆಳಗೆ ಯಾವ ಪ್ರಮುಖ ಪ್ರಕ್ರಿಯೆಗೆ ಒಳಗಾಗುತ್ತಿದೆ ಎಂದು ತೋರಿಸುತ್ತದೆ. ನ್ಯೂ ಸಿಸ್ಮಿಕ್ ರಿಸರ್ಚ್ ಶೋಸ್ ದಟ್ ಇಂಡಿಯನ್ ಟೆಕ್ಟೋನಿಕ್ ಪ್ಲೇಟ್ ಈಸ್ ಅಂಡರ್ಗೋಯಿಂಗ್ ವಿಚ್ ಮೇಜರ್ ಪ್ರಾಸೆಸ್ ಬಿನಿತ್ ದಿ ಹಿಮಾಲಯಸ್. ಸೊ ನಮ್ಮ ಪ್ಲೇಟ್ ಟೆಕ್ಟೋನಿಕ್ಸ್ ಅಂತ ನೀವು ಜಿಯೋಗ್ರಫಿಯಲ್ಲಿ ಓದಿರ್ತೀರಾ. ನಮ್ಮ ಭೂಮಿಯ ಒಂದು ಲಿಥೋಸ್ಪಿಯರ್ ಏನಿರುತ್ತೆ ಅದು ಮೇಜರ್ ಪ್ಲೇಟ್ಸ್ ಆಗಿ ಬ್ರೇಕ್ ಆಗಿರುತ್ತೆ, ಅಂದರೆ ಪ್ರಮುಖ ಫಲಕಗಳು ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಫಲಕ ಏನಿದೆ ಅದು ನಾವು ಇಷ್ಟು ದಿನ ಏನ್ ಅಂದ್ಕೊಂಡಿದ್ವಿ ಅದಕ್ಕಿಂತ ಭಿನ್ನವಾಗಿ ಬಿಹೇವ್ ಮಾಡ್ತಾ ಇದೆ. ಹಾಗಿದ್ರೆ ಆ ಒಂದು ಹೊಸ ಬಿಹೇವಿಯರ್ ಅನ್ನ ಏನಂತ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಲ್ಯಾಮಿನೇಷನ್ ಅಂತ ಹೇಳ್ತೇವೆ. ಸೊ ಡಿಲ್ಯಾಮಿನೇಷನ್ ಅಂದ್ರೆ ಏನು, ಟೆಕ್ಟೋನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಅಂದ್ರೆ ಏನು, ಎಲ್ಲದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ನ್ಯೂ ಸೆಸ್ಮಿಕ್ ಡೇಟಾ ರಿವೀಲ್ಸ್ ಡೀಪ್ ಕ್ರ್ಯಾಕ್ಸ್ ಇನ್ ದಿ ಅರ್ತ್ಸ್ ಕ್ರಸ್ಟ್, ಅಂದ್ರೆ ನಮ್ಮ ಭೂಮಿಯ ತೊಗಟೆಯಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಹೊಸ ಭೂಕಂಪನ ದತ್ತಾಂಶದ ಪ್ರಕಾರ ಭೂಮಿಯ ಹೊರಪದರದಲ್ಲಿ ಆಳವಾದ ಬಿರುಕುಗಳನ್ನ ಬಹಿರಂಗಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈ ಒಂದು ಇಂಡಿಯನ್ ಟೆಕ್ಟೋನಿಕ್ ಪ್ಲೇಟ್ ಏನಿರುತ್ತೆ, ಸೊ ಇದು ಅಂಡರ್ಗೋಯಿಂಗ್ ಡ್ರಮ್ಯಾಟಿಕ್ ಇಂಟರ್ನಲ್ ಸ್ಪ್ಲಿಟ್ ಬಿನಿತ್ ದಿ ಹಿಮಾಲಯ. ಸೊ ಹಿಮಾಲಯದ ಕೆಳಗಡೆ ಇಂಡಿಯನ್ ಪ್ಲೇಟ್ ಏನಿರುತ್ತೆ ಅದು ಒಂದು ವಿಭಿನ್ನ ರೀತಿಯಲ್ಲಿ ಅದು ಸ್ಪ್ಲಿಟ್ ಆಗ್ತಾ ಇದೆ ಅಥವಾ ಬಿರುಕು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ವಿಜ್ಞಾನಿಗಳು ನೀಡಿರ್ತಾರೆ. ಸೊ ಇಂಡಿಯನ್ ಪ್ಲೇಟ್ ಈಸ್ ಟೇರಿಂಗ್ ಅಪಾರ್ಟ್ ಬಿನಿತ್ ದಿ ಟಿಬೆಟ್, ಪ್ರೋಸೆಸ್ ನೋನ್ ಆಸ್ ಡಿಲ್ಯಾಮಿನೇಷನ್. ಅದನ್ನ ಮುಂದೆ ನಾನು ಚಿತ್ರದಲ್ಲಿ ತೋರಿಸ್ತೇನೆ. ಸೊ ಭಾರತೀಯ ಒಂದು ಫಲಕ ಏನಿರುತ್ತೆ, ಭೂಫಲಕ ಏನಿರುತ್ತೆ ಅದು ಟಿಬೆಟ್ನ ಕೆಳಗೆ ಅದು ಸ್ಪ್ಲಿಟ್ ಆಗ್ತಾ ಇದೆ, ಅಂದ್ರೆ ಪೀಲಿಂಗ್ ಅಂದ್ರೆ ಅದು ಎರಡು ವಿಭಿನ್ನ ಲೇಯರ್ಸ್ಗಳಾಗಿ ಅದು ಅದು ಕವಲೊಡಿತಾ ಇದೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಲ್ಯಾಮಿನೇಷನ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಸೊ ನಮ್ಮ ಭಾರತ ದೇಶದ ಪ್ಲೇಟ್ ಸೊ 70 ಮಿಲಿಯನ್ ಇಯರ್ಸ್ ಎಗೋ ಅದು ನಾರ್ತ್ ಸೈಡ್ಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ನಾರ್ತ್ ಸೈಡ್ಗೆ ಮೂವ್ ಆಗ್ತಾ ಆಗ್ತಾ ಅಲ್ಟಿಮೇಟ್ಲಿ ಅದು ಇಲ್ಲಿ ಯುರೇಷಿಯನ್ ಪ್ಲೇಟ್ ಏನಿರುತ್ತೆ ಇದಕ್ಕೆ ಬಂದು ಡಿಕ್ಕಿ ಹೊಡೆದಿರುತ್ತೆ. ಸೊ ಯಾವಾಗ ಇಂಡಿಯನ್ ಪ್ಲೇಟ್ ಬಂದು ಯುರೇಷಿಯನ್ ಪ್ಲೇಟ್ಗೆ ಬಂದು ಡಿಕ್ಕಿ ಹೊಡೆದಿರುತ್ತೆ, ಆ ಒಂದು ಕೊಲಿಷನ್ ಆದ ನಂತರ ಅಲ್ಲಿ ಪರ್ವತಗಳು ನಿರ್ಮಾಣ ಆಗಿರುತ್ತೆ. ಸೊ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪರ್ವತ ನಮಗೆ ಗೊತ್ತು, ಹಿಮಾಲಯನ್ ಮೌಂಟೇನ್ಸ್ ಫಾರ್ಮೇಶನ್ ಆಗಿರುತ್ತೆ. ಸೊ ಇದನ್ನ ನಾವು ಫೋಲ್ಡ್ ಮೌಂಟೇನ್ ಅಂತ ಕರಿತೇವೆ. ಫೋಲ್ಡ್ ಮೌಂಟೇನ್ ಅಂದ್ರೆ ಎರಡು ಫಲಕಗಳು ಡಿಕ್ಕಿ ಹೊಡೆದಾಗ ಸೊ ಅದು ಈ ತರ ಮೇಲಕ್ಕೆ ರೇಸ್ ಆಗುತ್ತೆ. ಸೊ ರೇಸ್ ಆದ ಕಾರಣದಿಂದ ಹಿಮಾಲಯನ್ ಪರ್ವತಗಳು ಫಾರ್ಮೇಶನ್ ಆಗಿರುತ್ತೆ. ಸೊ ಹಿಮಾಲಯನ್ ಪರ್ವತಗಳನ್ನು ನಾವು ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳ್ತೇವೆ, ಯುವ ಮಡಿಕೆ ಪರ್ವತಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಆ ಕೊಲಿಷನ್ ಅಂತಕ್ಕಂಥದ್ದು ಇನ್ನೂ ನಡೀತಾನೆ ಇದೆ. ಹಿಮಾಲಯದ ಶಿಖರದ ಎತ್ತರ ಅದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಅದು ಏರಿಕೆ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಆ ಕೊಲಿಷನ್ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ, ಅವಾಗ ಫೋಲ್ಡಿಂಗ್ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಹಿಮಾಲಯನ್ ಮೌಂಟೇನ್ಸ್ ಹೈಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಎರಡು ರೀತಿಯ ಫೆನಾಮಿನಾ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಈ ಚಿತ್ರದಲ್ಲಿ ನಾವು ಯುರೇಷಿಯನ್ ಪ್ಲೇಟ್ ಅನ್ನ ನೋಡಬಹುದಾಗಿರುತ್ತೆ. ಇದು ನಮ್ಮ ಇಂಡಿಯನ್ ಪ್ಲೇಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಇರ್ತಕ್ಕಂಥದ್ದೆಲ್ಲ ಯುರೇಷಿಯನ್ ಪ್ಲೇಟ್. ಸೊ ಇದೆಲ್ಲ ಯುರೇಷಿಯನ್ ಪ್ಲೇಟ್ ಆಗಿರುತ್ತೆ. ಸೊ ಇದ್ರ ಕೆಳಗಡೆ ಬರ್ತಕ್ಕಂಥದ್ದನ್ನ ನಾವು ಇಂಡಿಯನ್ ಪ್ಲೇಟ್ ಅಂತ ಕರಿತೇವೆ. ಸೊ ಇಂಡಿಯನ್ ಪ್ಲೇಟ್ ಬಹಳಷ್ಟು ಮಿಲಿಯನ್ ವರ್ಷಗಳ ಹಿಂದೆ ಬಂದು ಯುರೇಷಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದಿದೆ. ಸೊ ಡಿಕ್ಕಿ ಹೊಡೆಯುವುದರ ಜೊತೆಗೆ ನಮ್ಮ ಇಂಡಿಯನ್ ಪ್ಲೇಟ್ ಏನಾಗಿದೆ ಅಂದ್ರೆ ಸಬ್ಡಕ್ಟ್ ಆಗಿದೆ, ಅಂದ್ರೆ ಯುರೇಷಿಯನ್ ಪ್ಲೇಟ್ ಮೇಲೆ ಇದೆ, ನಮ್ಮ
ಇಂಡಿಯನ್ ಪ್ಲೇಟ್ ಅಂತಕ್ಕಂಥದ್ದು ಯುರೇಷಿಯನ್ ಪ್ಲೇಟ್ನ ಕೆಳಗಡೆ ನುಸುಳ್ತಾ ಇದೆ. ಸೊ ಏನಕ್ಕೆ ಯುರೇಷಿಯನ್ ಪ್ಲೇಟ್ ಕೆಳಗಡೆ ನುಸುಳ್ತಾ ಇದೆ ಅಂದ್ರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ವೆಯ್ಟ್, ಅಂದ್ರೆ ಇಂಡಿಯನ್ ಪ್ಲೇಟ್ ವೆಯ್ಟ್ ಜಾಸ್ತಿ ಇದೆ, ಯುರೇಷಿಯನ್ ಪ್ಲೇಟ್ ವೆಯ್ಟ್ ಕಡಿಮೆ ಇದೆ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ವೆಯ್ಟ್ ಆರ್ ಡೆನ್ಸಿಟಿ, ಇಟ್ ಈಸ್ ಬಿಕಾಸ್ ಆಫ್ ದಿ ಫೋರ್ಸ್, ಒತ್ತಡದ ಕಾರಣದಿಂದ ನಮ್ಮ ಭಾರತ ದೇಶದ ಫಲಕ ಅಂತಕ್ಕಂಥದ್ದು ಯುರೇಷಿಯನ್ ಪ್ಲೇಟ್ನ ಕೆಳಗಡೆ ನುಸುಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಭಾರತ ದೇಶದ ಪ್ಲೇಟ್ ಮತ್ತೆ ಯುರೇಷಿಯನ್ ಪ್ಲೇಟ್ ಎರಡು ರೀತಿಯ ಒಂದು ಕನೆಕ್ಟ್ ಅನ್ನ ಹೊಂದಿರುತ್ತೆ. ಒಂದು ಫೋಲ್ಡ್ ಮೌಂಟೇನ್ ಅಂದ್ರೆ ಎರಡು ಕೂಡ ಕನ್ವರ್ಜ್ ಆಗಿರುತ್ತೆ, ಅಂದ್ರೆ ಒಮ್ಮುಖವಾಗಿರ್ತಕ್ಕಂಥ ಮೂವ್ಮೆಂಟ್ ಒಂದು, ಇನ್ನೊಂದು ಸಬ್ಡಕ್ಷನ್ ಕೂಡ ಆಗ್ತಾ ಇದೆ. ಸೊ ಎರಡು ರೀತಿಯ ಒಂದು ಚಲನೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈಗ ಸಬ್ಡಕ್ಷನ್ ಆಗುವುದರ ಜೊತೆಗೆ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇದು ಎರಡು ಲೇಯರ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ. ಇದನ್ನೇ ನಾವು ಹೇಳ್ತಕ್ಕಂಥದ್ದು ಡಿಲ್ಯಾಮಿನೇಷನ್ ಅಂತ ಹೇಳ್ತೇವೆ. ಆಕ್ಚುಲಿ ಇದು ಒಂದೇ ಲೇಯರ್ ಆಗಿ ಮೂವ್ ಆಗಬೇಕಾಗಿತ್ತು, ಇದು ಈಗ ಎರಡು ಪದರಗಳಾಗಿ ಅದು ಬ್ರೇಕ್ ಆಗ್ತಾ ಇದೆ. ಒಂದು ಪದರ ಯುರೇಷಿಯನ್ ಪ್ಲೇಟ್ಗೆ ಅಂಟಿಕೊಂಡಿರುತ್ತೆ, ಇನ್ನೊಂದು ಪದರದ ಮಧ್ಯದಲ್ಲಿ ಈ ಮ್ಯಾಂಟಲ್ ಅಂತ ಏನಿರುತ್ತೆ ಆ ಮ್ಯಾಂಟಲ್ ಫ್ಲೋ ಆಗ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಲ್ಯಾಮಿನೇಷನ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಡಿಲ್ಯಾಮಿನೇಷನ್ ಆಗ್ತಾ ಇರ್ತಕ್ಕಂಥ ಒಂದು ಆಕ್ಟಿವಿಟಿಯನ್ನ ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೆ. ಸೊ ಡಿಲ್ಯಾಮಿನೇಷನ್ ಅಂದ್ರೆ ಏನು? ದ ಲೋವರ್ ಪಾರ್ಟ್ ಆಫ್ ದಿ ಟೆಕ್ಟೋನಿಕ್ ಪ್ಲೇಟ್ ಇಸ್ ಪೀಲಿಂಗ್ ಅವೇ. ಸೊ ಇದನ್ನೇ ನಾವು ಚಿತ್ರದಲ್ಲಿ ನೋಡ್ತಿರ್ತಕ್ಕಂಥದ್ದು ಎರಡನೇ ಪಾರ್ಟ್ ಆಫ್ ದಿ ಟೆಕ್ಟೋನಿಕ್ ಪ್ಲೇಟ್, ಎರಡನೇ ಅಥವಾ ಲೋಯರ್. ನಮ್ಮ ಇಂಡಿಯನ್ ಪ್ಲೇಟ್ ಕೆಳಗಡೆ ಇರುತ್ತೆ, ಅದರ ಮೇಲೆ ಯುರೇಷಿಯನ್ ಪ್ಲೇಟ್ ಏನಿರುತ್ತೆ, ಆ ಲೋಯರ್ ಪ್ಲೇಟ್ ಏನಿದೆ ಅದು ಎರಡು ಭಾಗಗಳಾಗಿ ಅದು ವಿಭಜನೆ ಹೊಂದ್ತಾ ಇರುತ್ತೆ. ಸಿಂಕಿಂಗ್ ಇನ್ ಟು ಅರ್ತ್ಸ್ ಮ್ಯಾಂಟಲ್ ವಿಚ್ ವೈಲ್ ದಿ ಅಪ್ಪರ್ ಕ್ರಸ್ಟ್ ರಿಮೇನ್ಸ್ ಲಾಡ್ಜ್ಡ್ ಅಗೇನ್ಸ್ಟ್ ದಿ ಯುರೇಷಿಯನ್ ಪ್ಲೇಟ್ಸ್. ಅಂದ್ರೆ ಮೇಲಿನ ಪದರ, ಸೊ ಈ ಚಿತ್ರದಲ್ಲಿ ನಾವು ನೋಡಿದಾಗೆ ಯುರೇಷಿಯನ್ ಒಂದಿಗೆ ಅದು ಅಟ್ಯಾಚ್ ಆಗಿರುತ್ತೆ. ಸೊ ಎರಡನೇ ಪದರ ಅಂತಕ್ಕಂಥದ್ದು ಮ್ಯಾಂಟಲ್ ಮಧ್ಯದಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಡಿಲ್ಯಾಮಿನೇಷನ್ ಅಂತ ಕರಿತೇವೆ. ಸೊ ಇದರ ಲೊಕೇಶನ್ ಆಫ್ ಆಕ್ಟಿವಿಟಿಯನ್ನ ನಾವು ನೋಡೋದಾದ್ರೆ ಅಕರಿಂಗ್ ಬಿನೀತ್ ದಿ ಹಿಮಾಲಯ. ಸೊ ಇದು ಹಿಮಾಲಯದ ಕೆಳಗಡೆ ಆಗ್ತಾ ಇರ್ತಕ್ಕಂಥ ಒಂದು ವಿಭಜನೆ ಇದಾಗಿರುತ್ತೆ. ಸೊ ವೇರ್ ಇಂಡಿಯನ್ ಪ್ಲೇಟ್ ಹ್ಯಾಸ್ ಬಿನ್ ಕೊಲೈಡಿಂಗ್ ವಿತ್ ಯುರೇಷಿಯನ್ ಪ್ಲೇಟ್ ಫಾರ್ ಓವರ್ 60 ಮಿಲಿಯನ್ ಇಯರ್ಸ್, ಅಂದ್ರೆ 60 ಮಿಲಿಯನ್ ವರ್ಷಗಳ ಹಿಂದ ಇಂಡಿಯನ್ ಪ್ಲೇಟ್ ಅಂತಕ್ಕಂಥದ್ದು ಯುರೇಷಿಯನ್ ಪ್ಲೇಟ್ಗೆ ಕೊಲಿಷನ್ ಆಗ್ತಾ ಇದೆ. ಆ ಕೊಲಿಷನ್ ಆಗ್ತಾ ಇರ್ತಕ್ಕಂಥ ಭಾಗದಲ್ಲಿ ಈ ಒಂದು ಡಿಲ್ಯಾಮಿನೇಷನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಇದರ ಜಿಯೋಲಾಜಿಕಲ್ ಇಂಪ್ಯಾಕ್ಟ್ ಏನು, ಈ ಒಂದು ಬದಲಾವಣೆ ಏನಿದೆ ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಏನು, ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ಕುಡ್ ಲೀಡ್ ಟು ಇನ್ಕ್ರೀಸ್ಡ್ ಸಿಸ್ಮಿಕ್ ಆಕ್ಟಿವಿಟಿ, ಅಂದ್ರೆ ಭೂಕಂಪ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅರ್ಥ್ಕ್ವೇಕ್ಸ್ ಆಗ್ಬೋದು, ಕ್ರಿಸ್ಟಲ್ ಡಿಫಾರ್ಮೇಷನ್ಸ್ ಅಂದ್ರೆ ತೊಗಟೆಯಲ್ಲಿ ಕೆಲವೊಂದು ವೈವಿಧ್ಯತೆಗಳು ಅಥವಾ ವಿಭಿನ್ನಗಳು ಫಾರ್ಮೇಷನ್ ಆಗಲಿಕ್ಕೆ ಕಾರಣವಾಗಿರುತ್ತೆ. ಇನ್ನು ಟೆಕ್ಟೋನಿಕ್ ಇನ್ಸೈಟ್ ಗಳನ್ನ ನಾವು ನೋಡೋದಾದ್ರೆ ಚಾಲೆಂಜಸ್ ಓಲ್ಡರ್ ಮಾಡೆಲ್ ಆಫ್ ಹಾರಿಜಾಂಟಲ್ ಸಬ್ಡಕ್ಷನ್, ಸಪೋರ್ಟ್ಸ್ ವರ್ಟಿಕಲ್ ಡಿಟ್ಯಾಚ್ಮೆಂಟ್ ಅಂಡ್ ಮ್ಯಾಂಟಲ್ ರೀಸೈಕ್ಲಿಂಗ್. ಅಂದ್ರೆ ಮುಂಚೆ ನಾವು ಒಂದು ಕಾನ್ಸೆಪ್ಟ್ ಅನ್ನ ಬಿಲೀವ್ ಮಾಡಿದ್ವಿ, ಇದುವರೆಗೂ ನಾವು ನಂಬಿದ್ದಂತಹ ಒಂದು ಪರಿಕಲ್ಪನೆ ಏನು ಅಂದ್ರೆ ಸಮತಲ ಸಬ್ಟಕ್ಷನ್, ಅಂದ್ರೆ ಆ ಒಂದು ಸಬ್ಟಕ್ಷನ್ ಅಂತಕ್ಕಂಥದ್ದು ನೀಟಾಗುತ್ತೆ, ಸಮತಲವಾಗ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಆ ಒಂದು ನಂಬಿಕೆಗೆ ವಿರುದ್ಧವಾಗಿ ಅದೀಗ ಸ್ಪ್ಲಿಟ್ ಆಗ್ತಾ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಹೊಸ ಪರಿಕಲ್ಪನೆಯಾಗಿ ನಾವು ವಿಜ್ಞಾನಿಗಳು ಇದನ್ನ ಈಗ ಒಂದು ಹೊಸ ಪರಿಕಲ್ಪನೆಯಾಗಿ ನೋಡ್ಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿರುತ್ತೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ಯಾಕೆ ಮುಖ್ಯ ಅಂತ ನಾವಿಲ್ಲಿ ನೋಡೋದಾದ್ರೆ ಕಾಲ್ಸ್ ಫಾರ್ ರಿವೈಸ್ಡ್ ಸಿಸ್ಮಿಕ್ ಝೋನ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಭೂಕಂಪ ವಲಯಗಳು ಅಂತ ಮಾಡಿರ್ತಾರೆ. ಸೊ ಈಗ ನಮ್ಮ ಇಂಡಿಯನ್ ಪ್ಲೇಟ್ ವಿಭಿನ್ನವಾಗಿ ಬಿಹೇವ್ ಮಾಡ್ತಾ ಇರುವ ಕಾರಣದಿಂದ ಈ ಒಂದು ಕ್ಲಾಸಿಫಿಕೇಶನ್ ನಾವು ಇಷ್ಟು ದಿನ ಏನ್ ಮಾಡಿದ್ವಿ ಅದರಲ್ಲಿ ನಾವೀಗ ಮಾರ್ಪಾಡುಗಳನ್ನ ಮಾಡಿಕೊಳ್ಳಬೇಕಾಗಿರುತ್ತೆ. ಅಂಡ್ ಎಸ್ಪೆಷಲಿ ಇನ್ ಹಿಮಾಲಯನ್ ಫುಟೇಲ್ಸ್ ಅಂಡ್ ಇಂಡೋ ಗ್ಯಾಗ್ನೆಟಿಕ್ ಪ್ಲೇನ್ಸ್, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಹಿಮಾಲಯದ ತಪ್ಪಲಿನ ಪ್ರದೇಶದಲ್ಲಿ ಮತ್ತು ಸಿಂಧೂ ಗಂಗಾ ಬಯಲಿನ ಪ್ರದೇಶದಲ್ಲಿ ನಮ್ಮ ಭೂಕಂಪ ವಲಯಗಳೇನಿದ್ದಾವೆ ಅದನ್ನ ನಾವು ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ಸಮಯ. ಸೊ ಈ ಒಂದು ಕಾರಣದಿಂದ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ನಾವು ಡೆವಲಪ್ ಮಾಡಬೇಕು, ಯಾಕಂದ್ರೆ ಸಿಸ್ಮಿಕ್ ಆಕ್ಟಿವಿಟೀಸ್ ಹೆಚ್ಚಾಗಿರೋದ್ರಿಂದ ಭೂಕಂಪಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸ್ಥಿತಿಸ್ಥಾಪಕತ್ವ ಮೂಲ ಸೌಕರ್ಯಗಳನ್ನ ನಾವು ಡೆವಲಪ್ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಜನರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ನಮ್ಮ ಭಾರತದ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸಗಳಾಗಿರುತ್ತೆ. ಸೊ ಇನ್ನು ವಾಟ್ ಆರ್ ಟೆಕ್ಟೋನಿಕ್ ಪ್ಲೇಟ್ಸ್, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮ್ಯಾಸಿವ್ ಇರ್ರೆಗ್ಯುಲರ್ಲಿ ಶೇಪ್ಡ್ ಸ್ಲ್ಯಾಬ್ಸ್ ಆಫ್ ಅರ್ತ್ಸ್ ಲಿಥೋಸ್ಪಿಯರ್, ಅಂದ್ರೆ ನಮ್ಮ ಭೂಮಿಯ ಶಿಲಾಗೋಳ ಅಂತ ಹೇಳ್ತೇವೆ. ಲಿಥೋಸ್ಪಿಯರ್ ಅಂದ್ರೆ ಎಂಟೈರ್
ಕ್ರಸ್ಟ್, ಭೂಮಿಯ ಸಂಪೂರ್ಣವಾಗಿರ್ತಕ್ಕಂಥ ತೊಗಟೆ, ಮತ್ತೆ ಅಪ್ಪರ್ ಮ್ಯಾಂಟಲ್ ಅಂದ್ರೆ ಮೇಲ್ಭಾಗದ ಒಂದು ಮ್ಯಾಂಟಲ್ ಮಿಶ್ರಗೋಳ ಏನಿರುತ್ತೆ, ಇವೆರಡರ ಕಾಂಬಿನೇಷನ್ ಅನ್ನ ನಾವು ಲಿಥೋಸ್ಪಿಯರ್ ಅಂತ ಹೇಳ್ತೇವೆ. ಈ ಒಂದು ಲಿಥೋಸ್ಪಿಯರ್ ಏನಾಗಿರುತ್ತೆ ಅಂದ್ರೆ ಒಂದು ಲಾರ್ಜ್ ಮಾಸ್ ಆಫ್ ಲ್ಯಾಂಡ್ ಆಗಿ ಬ್ರೇಕ್ ಆಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಶೇಪ್ ಇರೋದಿಲ್ಲ. ಆ ಪರ್ಟಿಕ್ಯುಲರ್ ಶೇಪ್ ಇಲ್ಲದೆ ಇರತಕ್ಕಂಥ ಭೂಮಿಯ ಫಲಕಗಳು ಸೊ ನಮ್ಮ ಆಸ್ಟೆನೋಸ್ಪಿಯರ್ ನ ಮೇಲೆ ಫ್ಲೋಟ್ ಆಗ್ತಾ ಇರುತ್ತೆ, ತೇಲ್ತಾ ಇರುತ್ತೆ. ಸೊ ಈ ಒಂದು ಭೂಮಿಯ ಭಾಗಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಕ್ಟೋನಿಕ್ ಪ್ಲೇಟ್ಸ್ ಅಥವಾ ಭೂಫಲಕಗಳು ಅಥವಾ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ನಾವು ಕರೀತಕ್ಕಂಥದ್ದು. ಸೊ ನಮ್ಮ ಭೂಮಿಯ ಮೇಲೆ ಪ್ರಸ್ತುತವಾಗಿ 7 ಬಿಗ್ ಟೆಕ್ಟಾನಿಕ್ ಪ್ಲೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಮೇಜರ್ ಪ್ಲೇಟ್ಸ್ ಅಂತ ಬರುತ್ತೆ, ಮೈನರ್ ಪ್ಲೇಟ್ಸ್ ಅಂತ ಬರುತ್ತೆ. ಸೊ ಇದನ್ನ ನಮಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಮೇಜರ್ ಪ್ಲೇಟ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ನಾರ್ತ್ ಅಮೆರಿಕನ್ ಪ್ಲೇಟ್, ಸೌತ್ ಅಮೆರಿಕನ್ ಪ್ಲೇಟ್, ಅದಾದ್ಮೇಲೆ ಆಫ್ರಿಕನ್ ಪ್ಲೇಟ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಇಂಡಿಯನ್ ಪ್ಲೇಟ್ ಬರುತ್ತೆ, ಯುರೇಷಿಯನ್ ಪ್ಲೇಟ್ ಬರುತ್ತೆ, ಅದಾದ್ಮೇಲೆ ಅಂಟಾರ್ಕ್ಟಿಕಾ ಪ್ಲೇಟ್ ಬರುತ್ತೆ, ಇವನ್ ಆಸ್ಟ್ರೇಲಿಯನ್ ಪ್ಲೇಟ್ ಬರುತ್ತೆ. ಇವನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಮೇಜರ್ ಪ್ಲೇಟ್ಸ್ ಅಥವಾ ಪ್ರಮುಖ ಫಲಕಗಳು ಅಂತ ಕರಿತೇವೆ. ಸೊ ದ ಲಾರ್ಜ್ ಸೆಕ್ಷನ್ ಆಫ್ ಅರ್ತ್ಸ್ ಕ್ರಸ್ಟ್ ಅಂಡ್ ಅಪ್ಪರ್ ಮ್ಯಾಂಟಲ್ ದಟ್ ಫ್ಲೋಟ್ ಅಟಾಪ್ ಸೆಮಿ ಫ್ಲೂಯಿಡ್ ಎಸ್ಟೆನೋಸ್ಫಿಯರ್. ಸೊ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ 2 ವಲಯಗಳು ಅಂದ್ರೆ ಭೂಮಿಯ ಹೊರಪದರ, ಅದನ್ನ ತೊಗಟೆ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಮೇಲ್ಭಾಗದ ಮಿಶ್ರಗೋಳ, ಮ್ಯಾಂಟಲ್ ನಲ್ಲಿ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್ ಅಂತ ಬರುತ್ತೆ. ಅಪ್ಪರ್ ಮ್ಯಾಂಟಲ್ ಮತ್ತೆ ಕ್ರಸ್ಟ್ ಎರಡು ಕೂಡ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಲಿಥೋಸ್ಪಿಯರ್ ಅಂತ ಕರಿತೇವೆ. ಆ ಲಿಥೋಸ್ಪಿಯರ್ ಅಂತಕ್ಕಂಥದ್ದು ಸೆಮಿ ಲಿಕ್ವಿಡ್ ಅಂದ್ರೆ ಅರೆ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಆಸ್ಟೆನೋಸ್ಪಿಯರ್ ಮೇಲೆ ತೇಲ್ತಾ ಇರುತ್ತೆ. ಸೊ ಇವುಗಳನ್ನೇ ನಾವೇನಂತ ಕರಿತೀವಿ ಅಂದ್ರೆ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ, ಇದನ್ನೇ ನಾವು ಆಸ್ಟೆನೋಸ್ಪಿಯರ್ ಅಂತ ಲಿಥೋಸ್ಪಿಯರ್ ಅಂತ ಹೇಳ್ತೇವೆ. ಸೊ ಇದರ ಕೆಳಗಡೆ ಇರ್ತಕ್ಕಂಥ ಒಂದು ಸೆಮಿ ಲಿಕ್ವಿಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸ್ಟೆನೋಸ್ಪಿಯರ್ ಅಂತ ಹೇಳ್ತೇವೆ. ಸೊ ಇದರ ಮೇಲೆ ಫಲಕಗಳು ತೇಲ್ತಾ ಇರ್ತಕ್ಕಂಥದ್ದನ್ನ ನೀವಿಲ್ಲಿ ಗಮನಿಸಬಹುದಾಗಿರುತ್ತೆ. ಈಗ ಈಚ್ ಪ್ಲೇಟ್ ಇನ್ಕ್ಲೂಡ್ಸ್ ಕಾಂಟಿನೆಂಟಲ್ ಕ್ರಸ್ಟ್ ಅಂಡ್ ಓಷಾನಿಕ್ ಕ್ರಸ್ಟ್ ಅಥವಾ ಬೋತ್. ಅಂದ್ರೆ ಪ್ರತಿ ಫಲಕದಲ್ಲಿ ಭೂಖಂಡದ ಹೊರಪದರ ಇರುತ್ತೆ. ಸೊ ಅದನ್ನ ಲ್ಯಾಂಡ್ ಬಾಡಿ ಅಂತ ಹೇಳ್ಬೋದಾಗಿರುತ್ತೆ. ಇನ್ನೊಂದು ಓಷಾನಿಕ್ ಕ್ರಸ್ಟ್ ಅಂತ ಹೇಳ್ತೇವೆ, ಅದು ವಾಟರ್ ಅನ್ನ ಹೊಂದಿರತಕ್ಕಂಥ ಒಂದು ಕ್ರಸ್ಟ್ ಆಗಿರುತ್ತೆ. ಅಥವಾ ಎರಡನ್ನೂ ಕೂಡ ಹೊಂದಿರತಕ್ಕಂಥ ಒಂದು ಫಲಕಗಳನ್ನ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಈಗ ಅದರ ಸೈಜ್ ಮತ್ತೆ ನಂಬರ್ ಅನ್ನ ನಾವು ನೋಡಿದಾಗ, ಗಾತ್ರ ಮತ್ತು ಸಂಖ್ಯೆಯನ್ನ ನೋಡಿದಾಗ, ಮೇಜರ್ ಪ್ಲೇಟ್ಸ್ ಅಂದ್ರೆ ಪ್ರಮುಖ ಫಲಕಗಳು ನಾರ್ತ್ ಅಮೆರಿಕನ್, ಸೌತ್ ಅಮೆರಿಕನ್, ಯುರೇಷಿಯನ್, ಆಫ್ರಿಕನ್, ಇಂಡೋ ಆಸ್ಟ್ರೇಲಿಯನ್, ಪೆಸಿಫಿಕ್ ಮತ್ತೆ ಅಂಟಾರ್ಕ್ಟಿಕ್ ಅನ್ನ ನಾವು ಪ್ರಮುಖ ಫಲಕಗಳು ಅಂತ ಹೇಳ್ತೇವೆ. ಮೈನರ್ ಪ್ಲೇಟ್ಸ್ ಅಂದ್ರೆ ಸಣ್ಣ ಫಲಕಗಳು ಯಾವುದು ಅಂದ್ರೆ ನಾಸ್ಕಾ, ಕಾಕಸ್, ಫಿಲಿಪೈನ್ ಸಿ, ಜುವಾಂಡೆ ಫೂಕಾ, ಇವೆಲ್ಲವನ್ನ ಈ ರೀತಿ ಬಹಳಷ್ಟು ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಣ್ಣ ಫಲಕಗಳು ಅಂತ ಕರಿತೇವೆ. ಸೊ ಈಗ ಪ್ಲೇಟ್ ಬೌಂಡ್ರೀಸ್ ಮೂವ್ಮೆಂಟ್ ಅಂದ್ರೆ ಈ ಫಲಕಗಳು ಒಂದೇ ಕಡೆ ಇರೋದಿಲ್ಲ, ಅವು ಚಲಿಸ್ತಾ ಇರುತ್ತೆ. ಅವು ಚಲಿಸ್ತಕ್ಕಂಥ ಒಂದು ಪ್ಯಾಟರ್ನ್ ನ ಆಧಾರದ ಮೇಲೆ ಒಂದು ಫಲಕ ಇನ್ನೊಂದು ಫಲಕ ಇಂಟರಾಕ್ಟ್ ಆಗುತ್ತೆ. ಈ ಇಂಟರಾಕ್ಟ್ ಆಗ್ತಕ್ಕಂಥದ್ದನ್ನ ನಾವು 3 ಡಿಫರೆಂಟ್ ಮೂವ್ಮೆಂಟ್ಸ್ ಆಗಿ ಡಿವೈಡ್ ಮಾಡಬಹುದಾಗಿರುತ್ತೆ. ಸೊ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೈವರ್ಜೆಂಟ್ ಬೌಂಡ್ರೀಸ್ ಅಂತ ಕರಿತೇವೆ. ಡೈವರ್ಜೆಂಟ್ ಅಂದ್ರೆ ಪ್ರತ್ಯೇಕವಾಗುತ್ತಿರುವ ಅಂಚುಗಳು. ಇನ್ನೊಂದನ್ನು ನಾವು ಕನ್ವರ್ಜೆಂಟ್ ಬೌಂಡ್ರೀಸ್ ಅಂತ ಹೇಳ್ತೇವೆ, ಒಗ್ಗೂಡುತ್ತಿರುವ ಬೌಂಡ್ರೀಸ್ ಅಥವಾ ಫಲಕಗಳು ಅಂತ ಹೇಳ್ತೇವೆ. ಮೂರನೇದನ್ನ ನಾವು ಟ್ರಾನ್ಸ್ಫಾರ್ಮ್ ಅಥವಾ ಮಾರ್ಪಾಡು ಹೊಂದುತ್ತಿರುವ ಫಲಕಗಳು ಅಂತ ಹೇಳ್ತೇವೆ. ಸೊ ಅದನ್ನ ಈ ಚಿತ್ರದಲ್ಲಿ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಡೈವರ್ಜೆಂಟ್ ಅಂದ್ರೆ ಒಂದು ಫಲಕ ಇನ್ನೊಂದು ಫಲಕ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಅದನ್ನ ನಾವು ಡೈವರ್ಜೆಂಟ್ ಅಂತ ಕರೀತೇವೆ. ಕನ್ವರ್ಜೆಂಟ್ ಅಂದ್ರೆ ಏನು, ಒಂದು ಫಲಕ ಮತ್ತೆ ಇನ್ನೊಂದು ಫಲಕ ಅದು ಒಟ್ಟಿಗೆ ಡಿಕ್ಕಿ ಹೊಡೆಯುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕನ್ವರ್ಜೆಂಟ್ ಬೌಂಡ್ರಿ ಅಂತ ಹೇಳ್ತೇವೆ. ಇನ್ನೊಂದು ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಹೇಳ್ತೇವೆ. ಸೊ ಒಂದು ಮುಂದಕ್ಕೆ ಮೂವ್ ಆಗುತ್ತೆ, ಒಂದು ಹಿಂದಕ್ಕೆ ಮೂವ್ ಆಗುತ್ತೆ. ಈ ರೀತಿಯ ಒಂದು ಚಲನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಹೇಳ್ತೇವೆ. ಸೊ ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ ಅನ್ನ ನಾವು ತಗೊಳ್ಳೋದಾದ್ರೆ ಡೈವರ್ಜೆಂಟ್ ಬೌಂಡ್ರಿಗೆ ಎಕ್ಸಾಂಪಲ್ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಆಗಿರುತ್ತೆ. ಸೊ ಕನ್ವರ್ಜೆಂಟ್ ಬೌಂಡ್ರಿಗೆ ಎಕ್ಸಾಂಪಲ್ ನಮ್ದೆ ಹಿಮಾಲಯಾಸ್ ಮತ್ತೆ ಆಂಡೀಸ್ ನ ಒಂದು ಫಲಕಗಳಾಗಿರುತ್ತೆ. ಇನ್ನು ಟ್ರಾನ್ಸ್ಫಾರ್ಮ್ ಬೌಂಡ್ರಿಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸ್ಯಾನ್ ಆಂಡ್ರಿಯಾಸ್ ಫಾಲ್ಟ್ ಇದಿರ್ತಕ್ಕಂಥದ್ದು ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಈ ಒಂದು ಎಕ್ಸಾಂಪಲ್ಸ್ ಮತ್ತೆ ಆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ನು ವಾಟ್ ಈಸ್ ದ ರೇಟ್ ಆಫ್ ಮೂವ್ಮೆಂಟ್, ಯಾವ ದರದಲ್ಲಿ ಈ ಫಲಕಗಳು ಚಲಿಸುತ್ತೆ ಅಂದ್ರೆ ಟಿಪಿಕಲಿ 1 to 10 ಸೆಂಟಿಮೀಟರ್ ಪರ್ ಇಯರ್. ಅಂದ್ರೆ ಒಂದು ವರ್ಷಕ್ಕೆ 1 ರಿಂದ 10 ಸೆಂಟಿಮೀಟರ್ ಮಾತ್ರ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ. ಸೊ ಇದನ್ನ ಚಲಿಸಲಿಕ್ಕೆ ಮಾಡ್ತಕ್ಕಂಥ ಫೋರ್ಸ್
ಫೋರ್ಸಸ್ ಯಾವುದು, ಚಲನ ಶಕ್ತಿಗಳು ಯಾವುದು ಅಂತ ನಾವು ನೋಡೋದಾದ್ರೆ ಮ್ಯಾಂಟಲ್ ಕನ್ವೆಕ್ಷನ್ ಅಂದ್ರೆ ಆ ಮ್ಯಾಂಟಲ್ ಅಂತಕ್ಕಂಥದ್ದು ಈ ಸರ್ಕ್ಯುಲರ್ ರೀತಿಯಲ್ಲಿ ಅದು ಸುತ್ತಾನೆ ಇರುತ್ತೆ. ಸೊ ಇದನ್ನ ನಾವು ಕನ್ವೆಕ್ಷನ್ ಕರೆಂಟ್ ಅಂತ ಹೇಳ್ತೇವೆ. ಸೊ ಇದು ಯಾವಾಗ ಮೂವ್ ಆಗ್ತಾ ಇರುತ್ತೆ ಅದರ ಮೇಲಿರ್ತಕ್ಕಂಥ ಪ್ಲೇಟ್ಸ್ ಅನ್ನು ಕೂಡ ಅದು ಪುಷ್ ಮಾಡುತ್ತೆ. ಆ ಒಂದು ಮ್ಯಾಂಟಲ್ ಸಂವಹನ ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಸ್ಲ್ಯಾಬ್ ಪುಲ್ ಅಂದ್ರೆ ಆ ಭೂಫಲಕ ಅಂತಕ್ಕಂಥದ್ದು ಪುಲ್ ಆಗ್ತಕ್ಕಂಥದ್ದು ಅಂಡ್ ರಿಡ್ಜ್ ಪುಷ್. ಸೊ ಆ ಮಧ್ಯದಲ್ಲಿ ಒಂದು ರಿಡ್ಜ್ ಫಾರ್ಮೇಶನ್ ಆಗುತ್ತೆ, ಅದು ಪುಷ್ ಮಾಡುತ್ತೆ. ಈ ಎಲ್ಲ ಒತ್ತಡಗಳಿಂದ ಭೂಫಲಕಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಎಫೆಕ್ಟ್ಸ್ ಏನು, ಪ್ಲೇಟ್ಸ್ ಏನೋ ಮೂವ್ ಆಗ್ತಾ ಇದೆ ನಮಗೆ ಗೊತ್ತಾಯ್ತು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಅರ್ತ್ ಕ್ವೇಕ್ಸ್ ಆಗುತ್ತೆ. ಸೊ ಭೂಕಂಪಗಳು ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ವಾಲ್ಕೆನೋಸ್ ಜಾಸ್ತಿ ಆಗುತ್ತೆ, ಜ್ವಾಲಾಮುಖಿಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂಥದ್ದನ್ನ ನಾವು ಕನ್ವರ್ಜೆಂಟ್ ಮತ್ತೆ ಡೈವರ್ಜೆಂಟ್ ಬೌಂಡ್ರಿಗಳಲ್ಲಿ ಈ ಜ್ವಾಲಾಮುಖಿಗಳು ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಮೌಂಟೇನ್ ಬಿಲ್ಡಿಂಗ್, ಪರ್ವತ ನಿರ್ಮಾಣ. ಸೊ ನಾನು ಮುಂಚೆ ಹೇಳಿದಾಗ ಎರಡು ಫಲಕಗಳು ಒಟ್ಟಿಗೆ ದಿಕ್ಕಿ ಹೊಡೆದು ಅದು ಮೇಲಕ್ಕೆ ಫೋಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ ಪರ್ವತಗಳು ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಹಿಮಾಲಯ ಪರ್ವತಗಳು, ಅದು ಫೋಲ್ಡ್ ಮೌಂಟೇನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಅಂಡ್ ಓಷನ್ ಟ್ರೆಂಚಸ್ ಅಂದ್ರೆ ಸಾಗರ ಕಂದಕಗಳು ಕ್ರಿಯೇಟ್ ಆಗುತ್ತೆ, ಕ್ರಿಯೇಟೆಡ್ ಬೈ ಸಬ್ಡಕ್ಷನ್. ಸೊ ಅಂದ್ರೆ ಒಂದು ಫಲಕ ಇನ್ನೊಂದು ಫಲಕದ ಕೆಳಗಡೆ ನುಸಳಿದಾಗ ಅಲ್ಲೊಂದು ಕಂದಕ ಕ್ರಿಯೇಟ್ ಆಗುತ್ತೆ, ಅವುಗಳನ್ನ ನಾವು ಟ್ರೆಂಚಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಮ್ಯಾರಿಯಾನಾ ಟ್ರೆಂಚ್ ಅಂತಕ್ಕಂಥದ್ದು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ನೆಕ್ಸಾಕಾರ್-19 ಯಾವ ಕ್ಷೇತ್ರದಲ್ಲಿ ಭಾರತದ ಮೊದಲ ಸ್ಥಳೀಯ ಚಿಕಿತ್ಸೆ ಆಗಿದೆ? ನೆಕ್ಸಾಕಾರ್-19 ಲಾಂಚ್ಡ್ ಇನ್ ಇಂಡಿಯಾ ಇಸ್ ಫಸ್ಟ್ ಇಂಡಿಜಿನಸ್ ಥೆರಪಿ ಇನ್ ವಿಚ್ ಫೀಲ್ಡ್? ಸೊ ಯಾವ ಕ್ಷೇತ್ರದಲ್ಲಿ ನಾವು ಈ ನೆಕ್ಸಾಕಾರ್-19 ಅಂತಕ್ಕಂಥ ಟ್ರೀಟ್ಮೆಂಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಲಾಂಚ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ ಟಿ ಕೋಶ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಕಾರ್ ಟಿ ಡಿಸೀಸ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡೋಣ. ನಮ್ಮ ದೇಹದಲ್ಲಿ ಟಿ ಸೆಲ್ಸ್ ಅಂತ ಇರುತ್ತೆ. ಸೊ ಟಿ ಸೆಲ್ಸ್ ಅಂತ ಕರಿತೇವೆ ಅಥವಾ ಥೈಮಸ್ ಸೆಲ್ಸ್ ಅಂತ ಕರಿತೇವೆ. ಈ ಟಿ ಸೆಲ್ಸ್ ನ ಪ್ರಮುಖ ಜವಾಬ್ದಾರಿ ಏನು ಅಂದ್ರೆ ನಮಗೆ ಆಗ್ತಕ್ಕಂಥ ಒಂದು ರೋಗಾಣುಗಳೇನಿರುತ್ತೆ ಸೊ ಅದನ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಒಂದು ಸೋಲ್ಜರ್ ರೀತಿಯಲ್ಲಿ ನಮಗೆ ಕೆಲಸ ಮಾಡುತ್ತೆ. ಸೊ ನಮ್ಮ ದೇಹಕ್ಕೆ ಬರ್ತಕ್ಕಂಥ ಆಂಟಿಜನ್ಸ್ ಏನಿರುತ್ತೆ ಅಥವಾ ಪ್ರತಿಜನಕಗಳೇನಿರುತ್ತೆ ಆ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಪ್ರತಿಜನಕಗಳನ್ನ ಕೊಲ್ಲುವ ಒಂದು ಕೋಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟಿ ಸೆಲ್ಸ್ ಅಂತ ಕರಿತೇವೆ. ಹಾಗಿದ್ರೆ ಟಿ ಸೆಲ್ಸ್ ಅನ್ನ ಈಗ ನಾವು ಒಂದು ಟ್ರೀಟ್ಮೆಂಟ್ಗೆ ಬಳಕೆ ಮಾಡ್ತೇವೆ. ಯಾವ ರೀತಿಯ ಚಿಕಿತ್ಸೆಗೆ ನಾವು ಬಳಕೆ ಮಾಡ್ತೀವಿ ಅಂದ್ರೆ ಈ ಟಿ ಸೆಲ್ಸ್ಗೆ ಒಂದು ಅಟ್ಯಾಚ್ಮೆಂಟ್ ಅನ್ನ ಮಾಡ್ತಾರೆ. ಆ ಅಟ್ಯಾಚ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂದ್ರೆ ಆ ಅಟ್ಯಾಚ್ಮೆಂಟ್ ಅನ್ನ ನಾವು ಆಂಟೆನಾ ಅಂತ ಕರಿತೇವೆ. ಅಂದ್ರೆ ಟೆಕ್ನಿಕಲಿ ಒಂದು ಆಂಟೆನಾನ ಅಟ್ಯಾಚ್ ಮಾಡ್ತಾರೆ. ಈ ಒಂದು ಆಂಟೆನಾದ ಒಂದು ಪರ್ಪಸ್ ಏನು ಅಂದ್ರೆ ದೇಹದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಕೋಶಗಳನ್ನ ಅದು ಪತ್ತೆ ಹಚ್ಚುತ್ತೆ. ಸೊ ಯಾವಾಗ ಅದು ದೇಹದಲ್ಲಿರುವ ಕ್ಯಾನ್ಸರ್ ಕೋಶಗಳನ್ನ ಪತ್ತೆ ಹಚ್ಚುತ್ತೆ, ಈ ಟಿ ಸೆಲ್ಸ್ ಏನ್ ಮಾಡುತ್ತೆ ಅಂದ್ರೆ ಆ ಕ್ಯಾನ್ಸರ್ ಕೋಶಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ. ಆಕ್ಚುಲಿ ದಿಸ್ ಇಸ್ ನಾಟ್ ಅ ನ್ಯೂ ಇನ್ವೆನ್ಷನ್. ಇದು ಈಗಾಗಲೇ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನವಾಗಿರುತ್ತೆ. ಬಟ್ ದಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಬಟ್ ಈಗ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಈ ಒಂದು ಕಾರ್ ಟಿ ಸೆಲ್ ಥೆರಪಿಯನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಚಿಕಿತ್ಸೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನೈಸ್ಡ್ ಕಾರ್ ಟಿ ಥೆರಪಿ ಅಂತ ಕರಿತೇವೆ. ಹ್ಯೂಮನೈಸ್ಡ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ನಮ್ಮ ದೇಹದ ಕೋಶಗಳನ್ನೇ ಬಳಸಿಕೊಂಡು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಬಹುದಾಗಿರ್ತಕ್ಕಂಥ ಆ ಕ್ಯಾನ್ಸರ್ ಕೋಶಗಳನ್ನ ಕಿಲ್ ಮಾಡಲಾಗುತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ಸಮ್ ಎಕ್ಸ್ಟರ್ನಲ್ ಮೆಡಿಸನ್. ಸೊ ಟಿ ಸೆಲ್ಸ್ ಅಂತಕ್ಕಂಥದ್ದು ನಮ್ಮ ಬಾಡಿಯಲ್ಲೇ ಇರುತ್ತೆ. ಅವುಗಳನ್ನ ಬಳಕೆ ಮಾಡುತ್ತಿರುವ ಕಾರಣದಿಂದ ಇದನ್ನ ಹ್ಯೂಮನಾಯ್ಡ್ ಕಾರ್ ಟಿ ಸೆಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಇದನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದನ್ನ ನಾವು ನೆಕ್ಸಾಕಾರ್-19 ಅಂತ ಹೇಳ್ತೇವೆ. ಇದು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂದ್ರೆ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಇದೇ ಮೊದಲ ಬಾರಿಗೆ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಕಾರ್ ಟಿ ಸೆಲ್ ಥೆರಪಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಕಾರ್ನ ಫುಲ್ ಫಾರ್ಮ್ ಏನು ಅಂದ್ರೆ ಕಿಮೆರಿಕ್ ಆಂಟಿಜನ್, ಕೈಮೆರಿಕ್ ಅಥವಾ ಕಿಮೆರಿಕ್ ಆಂಟಿಜನ್ ರೆಸೆಪ್ಟಾರ್ ಅಂತ ಹೇಳ್ತೇವೆ. ಸೊ ಈ ಒಂದು ಥೆರಪಿಯನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನ ಮಾಡ್ಲಿಕ್ಕಾಗಿ ಮತ್ತೆ ನಮ್ಮ ಬಯೋಟೆಕ್ನಾಲಜಿಯ ಇನೋವೇಷನ್ ಅಥವಾ ನಮ್ಮ ಭಾರತ ದೇಶದಲ್ಲಿ ಈ ಬಯೋಟೆಕ್ನಾಲಜಿ ಏನಿರುತ್ತೆ ಅದರ ಆವಿಷ್ಕಾರದಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ನೆಕ್ಸಾಕಾರ್-19? ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಡೆವಲಪ್ಡ್ ಟು ಟ್ರೀಟ್ ಬ್ಲಡ್ ಕ್ಯಾನ್ಸರ್ಸ್ ಲೈಕ್
ಅಕ್ಯೂಟ್ ಲಿಂಫೋಸೈಟಿಕ್ ಲ್ಯೂಕಿಮಿಯಾ. ಲ್ಯೂಕಿಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಲ್ಯೂಕ್ ಅಂದರೆ ವೈಟ್ ಬ್ಲಡ್ ಸೆಲ್ಸ್, ದೇಹದಲ್ಲಿರ್ತಕ್ಕಂಥ ಬಿಳಿಯ ರಕ್ತ ಕಣಗಳು ಹೆಚ್ಚಾಗಿ ಉತ್ಪತ್ತಿ ಆಗೋದನ್ನು ನಾವು ಲ್ಯೂಕಿಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಆ ಲ್ಯೂಕಿಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಏನಿರುತ್ತೆ ಆ ರೀತಿಯ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುವ ಒಂದು ಹೊಸ ವಿಧಾನವನ್ನು ನಾವೇನಂತ ಕರಿತೀವಿ ಅಂದರೆ ನೆಕ್ಸ್ಟ್ ಕಾರ್ಟಿ ಅಥವಾ ಕಾರ್ಟಿ ಸೆಲ್ ಥೆರಪಿ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಕಾಲ್ಡ್ ಲಿವಿಂಗ್ ಡ್ರಗ್ ಅಂತ ಹೇಳ್ತೇವೆ, ಅಂದ್ರೆ ಜೀವಂತ ಔಷಧಿ ಅಂತ ಹೇಳ್ತೇವೆ. ರೀಸನ್ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಬಿಕಾಸ್ ಈ ಒಂದು ಥೆರಪಿಯಲ್ಲಿ ನಾವು ನಮ್ಮ ದೇಹದಲ್ಲಿರುವ ಟಿ ಸೆಲ್ಸ್ ಅನ್ನ ಬಳಕೆ ಮಾಡುವ ಕಾರಣದಿಂದ ಇದನ್ನ ಜೀವಂತ ಔಷಧಿ ಅಂತ ಕೂಡ ಹೇಳಲಾಗುತ್ತೆ. ಅಂಡ್ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಯುಮಿನೋ ಆಕ್ಟ್ ಬಯೋಟೆಕ್ ಸ್ಪೈನ್ ಆಫ್, ಅಂದ್ರೆ ಇದೊಂದು ಬಯೋಟೆಕ್ನಿಕ್ ಕಂಪನಿ ಆಗಿರುತ್ತೆ, ಅದನ್ನು ನಾವು ಇಮ್ಯುನೋ ಆಕ್ಟ್ ಅಂತ ಹೇಳ್ತೇವೆ. ಸೊ ಇದನ್ನ IIT ಬಾಂಬೆ ವಿತ್ ಸಪೋರ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತೆ ಬಿರಾಕ್ ಇವರ ಒಂದು ಬೆಂಬಲದೊಂದಿಗೆ IIT ಬಾಂಬೆಯಲ್ಲಿರ್ತಕ್ಕಂಥ ಈ ಇಮ್ಯೂನ್ ಆಕ್ಟ್ ಅಂತ ಒಂದು ಇಲಾಖೆ ಅಥವಾ ಒಂದು ಡಿವಿಷನ್ ಏನಿರುತ್ತೆ, ಸೊ ಅವರ ಮುಖಾಂತರ ಇದನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಉತ್ತರಾಖಂಡ್ ಫೌಂಡೇಶನ್ ಡೇ 2025. ಸೊ ಉತ್ತರಾಖಂಡ್ ಸಂಸ್ಥಾಪನಾ ದಿನ. ಸೊ ಉತ್ತರಾಖಂಡ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಡೆಹ್ರಾಡೂನ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಬಂದು ಸ್ಟೇಟ್ಸ್ ಬಂದು ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತೆ ಉತ್ತರ ಪ್ರದೇಶ್ ಮತ್ತೆ ಚೈನಾ ಮತ್ತು ನೇಪಾಳನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುವ ಕಾರಣದಿಂದ ಇದು ನಮ್ಮ ರಕ್ಷಣೆಯ ಉದ್ದೇಶದಿಂದ ತುಂಬಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಇದರ ಸಂಸ್ಥಾಪನಾ ದಿನವನ್ನ 9ನೇ ನವೆಂಬರ್ ನಾವು ಆಚರಣೆ ಮಾಡ್ತೇವೆ. ಸೊ ಈ ವರ್ಷ ಇದರ 25ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ. ಬಿಕಾಸ್ ಇದನ್ನ ರಾಜ್ಯವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು 2000ನೇ ಇಸ್ವಿಯಲ್ಲಿ. ಅದಕ್ಕಿಂತ ಮುಂಚೆ ಇದು ಉತ್ತರ ಪ್ರದೇಶದ ಭಾಗವಾಗಿತ್ತು. ಸೊ ಉತ್ತರ ಪ್ರದೇಶದಿಂದ ಅದನ್ನ ಬ್ರೇಕ್ ಮಾಡಿ ಒಂದು ಹೊಸ ರಾಜ್ಯವಾಗಿ ನಿರ್ಮಾಣ ಮಾಡ್ತಾರೆ. ಮುಂಚೆ ಅದನ್ನ ಉತ್ತರಾಂಚಲ್ ಅಂತ ಕರೀತಾ ಇದ್ರು. 2007ರಲ್ಲಿ ಅದಕ್ಕೆ ಉತ್ತರಾಖಂಡ್ ಅಂತ ಮರುನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಈಗ ಬಾರ್ಡರ್ಸ್ ನಮಗೆ ಗೊತ್ತಾಯ್ತು, ಚೈನಾ ಮತ್ತೆ ನೇಪಾಲ್ನೊಂದಿಗೆ ಬಾರ್ಡರ್ ಅನ್ನ ಶೇರ್ ಮಾಡೋದ್ರಿಂದ ಅದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈಕೋಲಾಜಿಕಲ್ ಪರಿಸರ ದೃಷ್ಟಿಯಿಂದ ಈ ಒಂದು ರಾಜ್ಯವನ್ನ ನಾವು ನೋಡೋದಾದ್ರೆ, ಸೊ ಸಾಕಷ್ಟು ಗ್ಲೇಷಿಯರ್ಸ್ ಹಿಮನದಿಗಳಿರುತ್ತೆ, ರಿವರ್ಸ್ ಗಂಗಾ, ಯಮುನಾ ಈ ಎಲ್ಲಾ ನದಿಗಳು ಹರಿಯುತ್ತೆ. ಅಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿರುತ್ತೆ, ಅಂದ್ರೆ ಜೀವ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಕಲ್ಚರಲಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಸಾಂಸ್ಕೃತಿಕವಾಗಿ ಮಹತ್ವವನ್ನ ಹೊಂದಿರುತ್ತೆ. ಬಿಕಾಸ್ ಚಾರ್ ಧಾಮ್ನ ಒಂದು ಭಾಗ ಇದಾಗಿರುತ್ತೆ. ಹರಿದ್ವಾರ್, ರಿಷಿಕೇಶ್ ಕ್ರೇಡಲ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಟೂರಿಸಂ ಅಂತ ಕರಿತೇವೆ. ಅಂದ್ರೆ ಈ ಒಂದು ಯೋಗಾಭ್ಯಾಸವಾಗಿರ್ಬೋದು, ಆಧ್ಯಾತ್ಮಿಕ ಪ್ರವಾಸೋದ್ಯಮ ಆಗಿರ್ಬೋದು, ಅದರ ತೊಟ್ಟಿಲು ಅಂತ ಈ ಒಂದು ರಾಜ್ಯವನ್ನ ಹೇಳ್ಬೋದಾಗಿರುತ್ತೆ. ಇನ್ನು ಅಲ್ಲಿರ್ತಕ್ಕಂಥ ಆರ್ಥಿಕತೆ ಎಕಾನಮಿಯನ್ನ ನಾವು ನೋಡೋದಾದ್ರೆ ಟೂರಿಸಂ, ಹೈಡ್ರೋ ಪವರ್, ಅರ್ಬಲ್ ಮೆಡಿಸಿನ್ ಮತ್ತೆ ಎಜುಕೇಶನ್. ಸೊ ಪ್ರವಾಸೋದ್ಯಮ ಆಗಿರ್ಬೋದು, ಜಲವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಹರ್ಬಲ್ ಮೆಡಿಸಿನ್ಸ್ ಅಂದ್ರೆ ಈ ಒಂದು ಔಷಧೀಯ ಸಸ್ಯಗಳು, ಅದರ ಜೊತೆಗೆ ಶಿಕ್ಷಣಕ್ಕೆ ಇದು ಹೆಚ್ಚಿನ ಮಹತ್ವವನ್ನ ಹೊಂದಿರುತ್ತೆ. ಸೊ 91st ಗ್ರ್ಯಾಂಡ್ ಮಾಸ್ಟರ್, ಜಸ್ಟ್ 2 days ಎಗೋ ನಾನು 90th ಗ್ರ್ಯಾಂಡ್ ಮಾಸ್ಟರ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಈಗ ರಾಹುಲ್ VS ಇವರು ನಮ್ಮ ಭಾರತ ದೇಶದ 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಸೊ ಇವರು ವಿನ್ನಿಂಗ್ ದ 6th ಆಸಿಯನ್ ಇಂಡಿವಿಜುವಲ್ ಚಾಂಪಿಯನ್, ಆಸಿಯನ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಅನ್ನ ಜಯಗಳಿಸುವ ಮುಖಾಂತರ ನಮ್ಮ ಭಾರತ ದೇಶದ 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಸೊ 90ನೇ ಗ್ರ್ಯಾಂಡ್ ಮಾಸ್ಟರ್ ಅನ್ನ ನಾವು ಇಲಂಪರ್ತಿ AR ಅಂತ ಹೇಳ್ತೇವೆ. ಸೊ ಇವರು 1 week ಇಂದನೇ 90th ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 996. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಅಂಡ್ ಗಿವ್ ಮಿ ದಿ ಆನ್ಸರ್. ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ once again I'll meet you with next updates. Till then, keep reading, take care of yourselves, and thank you very much for watching this.